ಜಿಲಾಡ್ ಈ ದಿನ ಒಳಗೆ ದೇವರು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಕಾಯುವಂಥ ದೇವರಾಗಿದ್ದಾನೆ. ಪಾಪದಲ್ಲಿರುವಂಥ ಮಕ್ಕಳಿಗೂ, ಸಾಲದಲ್ಲಿ ಇರುವಂಥ ಮಕ್ಕಳಿಗೂ, ರೋಗದಲ್ಲಿ ಇರುವಂಥ ಮಕ್ಕಳಿಗೂ, ಮಾಟ ಮಂತ್ರ ಸಂಕಟದಲ್ಲಿ ಇರುವಂಥ ಮಕ್ಕಳಿಗೂ, ಕುಡುಕುತನ ಇರುವಂಥ ಮಕ್ಕಳಿಗೂ ಅನೇಕ ವಿಷಯದಲ್ಲಿ ದೇವರು ಕಾಯುವಂತಾಗಿದ್ದಾನೆ. ದೇವರು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ದೇವರಿಗಾಗಿ ನೀವು ಜೀವಿಸಿರಿ. ಯೇಸು ಸ್ವಾಮಿ ನಮ್ಮಗಾಗಿ ಬಂದಿದ್ದಾನೆ. ನಮಗಾಗಿ ಅವನು ಪ್ರಾಣ ಶಿಲುವೆ ಮೇಲೆ ಬಿಟ್ಟಿದ್ದಾನೆ. 3 ದಿನದಲ್ಲಿ ಎದ್ದು ಬಂದಿದ್ದಾನೆ. ನಮ್ಮನ್ನು ಕಾಯುವಂಥ ದೇವರು ಯೇಸು ಸ್ವಾಮಿನಲ್ಲಿ ನೀವು ನಂಬಿರಿ, ನೀವು ಕಾಯುವಿರಿ. ದೇವರು ನಿಮ್ಮನ್ನು ಜೀವಿತದಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ಈ ತಾಯಿಗೆ ಒಂದು ಸಾಕ್ಷಿಯಾಗಿ ನಿಲ್ಲಿಸಿದ್ದಾನೆ. ಆ ಸಾಕ್ಷಿ ಮಾಟ ಮಂತ್ರ ಸಂಕಟದಲ್ಲಿ ಆ ಸಾಕ್ಷಿ ನೀವು ಕೇಳಬೇಕಂತ ಎಲ್ಲರಿಗೂ ಪೇಜಲಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನನ್ನ ಹುಟ್ಟಿದ ಹೆಸರನ್ನು ಸಣ್ಣ ಭೂತಮ್ಮ ಅಂತ, 2ನೇ ಹೆಸರು ನಮ್ಮ ಯಜಮಾನ ಇಟ್ಟಿದ್ದ ಹೆಸರು ಲಕ್ಷ್ಮಿ ಅಂತ, 3ನೇ ಹೆಸರು ಕರ್ತನ ಕೊಟ್ಟಿದ್ದ ಹೆಸರು ಏಸಮ್ಮ ಅಂತ. ಹಲ್ಲೆಲೂಯ. ನಾನು ಭಕ್ತಿಮಂತರ ಮನೆಯಲ್ಲಿ ಹುಟ್ಟಿದ್ದೀನಿ. ನಮ್ಮ ತವರು ಮನೆಯವರು ಬಹಳ ಭಕ್ತಿಮಂತರು. ಅದೇ ಭಕ್ತಿಯನ್ನು ನಮ್ಮ ತಂದೆ ತಾಯಿ ನನಗೆ ಏನು ಕಲಿಸಿದಾರಂದ್ರೆ ಅದೇ ಭಕ್ತಿಯನ್ನು ನನಗೆ ಅದೇ ರೀತಿಯಾಗಿ ಆ ಭಕ್ತಿಯನ್ನು ನಾನು ಹಿಂಬಾಲಿಸ್ತಾ ಇದ್ದೆ. ಒಂದು ಕಡೆಗೆ ದೇವರ ಪೂಜೆ ಸಾಯಂಕಾಲ 6 ಗಂಟೆ ಆದರೆ, ಇನ್ನೊಂದು ಕಡೆ ನಮ್ಮ ಯಜಮಾನರನ್ನು ಕೂಡಿಸ್ತಾ ಇದೆ. ನಮ್ಮ ಯಜಮಾನರನ್ನು ಕೂಡಿಸಿ ಅವ್ರಿಗೇನು ಮಾಡ್ತಾ ಇದ್ದೆ ಅಂತ ನಾನು ನೋಡುವಾಗ ಅವರ ಪಾದಕ್ಕೆ ಈ ಬುತ್ತಿ ಹಚ್ಚಿ, ಅವರ ಪಾದಕ್ಕೆ ಕುಂಕುಮವನ್ನು ಹಚ್ಚಿ, ಆದರೂ ನನ್ನ ಎರಡು ಮಂಗಳ ಸೂತ್ರಿಗೆ ನನ್ನ ಕುಂಕುಮನ ಹಚ್ಚಿಕೊಂಡು ಅವ್ರ ಪಾದಗಳು ಸಣ್ಣ ಮಾಡಿ, ಆದರೂ ನನ್ನ ಮಂಗಳ ಸೂಕ್ತವನ್ನು ಸಣ್ಣ ಮಾಡಿ ನಾನೇನು ಮಾಡ್ತಾ ಇದ್ದೆ ಅಂದರೆ ಆವಾಗ ಉಪವಾಸ ಬಿಡ್ತಾ ಇದ್ದೆ. ಇದೇ ರೀತಿಯಾಗಿ ಭಕ್ತಿ ಕೊನೆಸ್ತಾಗ್ತಾ ಇತ್ತು. ನನಗೆ 7 ಜನರು ಮಕ್ಕಳಿದ್ದಾರೆ. ಆ 7 ಜನರು ಮಕ್ಕಳನ್ನು ಇರುವಾಗ ಇದೇ ರೀತಿಯಾಗಿ ಕೊನೆಸ್ತಾಗ್ತಾ ಇತ್ತು ನನ್ನ ಭಕ್ತಿಯನ್ನು. ಒಂದು ಸಂದರ್ಭದಲ್ಲಿ, ಒಂದು ಸಮಯದಲ್ಲಿ ಲಗ್ನ ಸಂದರ್ಭವನ್ನು ಬರುವಾಗ ಆ ಲಗ್ನದಲ್ಲಿ, ನಮ್ಮ ಅಕ್ಕನ ಮಗಳ ಲಗ್ನದಲ್ಲಿ ಒಬ್ಬ ಮಂತ್ರವ್ಯಾಧಿನನ್ನು ನಮ್ಮ ಯಜಮಾನರು ಎದುರು ಹಾಕ್ಕೊಂಡ್ರು. ಎದುರು ಸಲುವಾಗಿ ಅಂದರೆ ಕುಲದ ಸಲುವಾಗಿ ಆ ಮಂತ್ರವಾದಿನನ್ನು ಎದುರು ಹಾಕ್ಕೊಂಡ್ರು. ಅಲ್ಲಿಂದಲೂ ಸುಮಾರು ಅಂದರೆ ಒಂದು 10-15 ವರ್ಷದ ತನ ಮಾಟ ಮಂತ್ರ ಸಣ್ಣ ಚಾಲು ಆಗ್ತಾ ಇತ್ತು. ನಮ್ಮ ಮನೆಯಲ್ಲಿ ಮಾಟ ಮಂತ್ರ ಚಾಲು. ಮನೆಯಲ್ಲಿ ಸಮಾಧಾನ ಇಲ್ಲ. ನಾವು ಎಷ್ಟು ದುಡಿದ್ರು ಕೂಡ ಆದರೆ ನಮ್ಮ ಕೈಗೆ ಆ ಹಣವನ್ನು ಇರ್ತಾ ಇಲ್ಲ. ಇವಾಗ ಹಾಡುಗಳು ಆಡ್ತಾ ಇದ್ರಲ್ಲ, ಆ ಒಂದು ಕೂಸು ನನ್ನ ಹೊಟ್ಟೆಲಿತ್ತು, ಆ ಒಂದು ಮಗು ನನ್ನ ಹೊಟ್ಟೆಲಿತ್ತು. ಅಲ್ಲಿಗೆ 6 ತಿಂಗಳು ನಾನು ಗರ್ಭಿಣಿ ಇದ್ದೆ. 6 ತಿಂಗಳವನ್ನ ಗರ್ಭಿಣಿಯನ್ನು ಇರುವಾಗ ಆದರೂ ಆ ಮಂತ್ರವ್ಯಾಧಿ ಬಂದರು. ಮಂತ್ರವ್ಯಾಧಿ ನಮ್ಮ ಯಜಮಾನ್ರ ಹತ್ರ ಬಂದರು. ನಮ್ಮ ಯಜಮಾನ ಹತ್ರ ಬಂದು ಆತನ ಏನು ಹೇಳಿದ್ರು ಅಂದರೆ, ಈ ಸಂದರ್ಭದಲ್ಲಿ ಹೆಂಡ್ತಿ ಉಳಿಯಂಗಿಲ್ಲ, ನಿನ್ನ ಹೆಂಡ್ತಿಯನ್ನು ಆಕೆ ಅವ್ರು ಮಾತ್ರಾಗಿ ಸತ್ತು ಹೋಗ್ತಾರೆ ಅಂತ ಹೇಳಿದರು. ಹೇಳುವಾಗ ಅವರು ನಮ್ಮ ಯಜಮಾನರು ಭಾಳ ಎದೆ ಹೊಡ್ಕೊಂಡು ಬಿಟ್ರು ಆ ಸಂದರ್ಭದಲ್ಲಿ. ಮತ್ತು ನಾನು ಹೆಂಡ್ತಿ ಉಳಿಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ಹೇಳುವಾಗ ಅವರು ಹೇಳಿದರು, ನಾನು ಹೇಳಿದ ಮಾತು ನೀನು ಕೇಳಿದ್ರೆ ನಿನ್ನ ಹೆಂಡ್ತಿ ಉಳಿತಾಳ, ಇಲ್ಲಾಂದ್ರೆಗಿನ ಈ ಡೆಲಿವರಿ ಆಗೋ ಸಮಯದಲ್ಲಿ ಈ ಒಂದು ಬಾಣತನ ಆಗೋ ಸಮಯದಲ್ಲಿ ನಿನ್ನ ಹೆಂಡ್ತಿ ಮಾತು ಉಳಿಯಂಗಿಲ್ಲ, ಸತ್ತು ಹೋಗ್ತಾಳೆ ಅಂತ ಹೇಳಿದರು. ಹೇಳುವಾಗ ಅವರು ಹೇಳಿದರು, ನಾನು ಏನು ಮಾಡಬೇಕಂದ್ರೆ ನಾನು ಹೇಳಿದ್ದು ನೀವು ಕೇಳ್ರಿ ಅಂದರು. ಸರಿ ಕೇಳ್ತೀವಿ, ಹೇಳ್ರಿ ಅಂತ ಹೇಳಿದರು. ಅವ್ರು ಹೇಳಿದರು, ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆಯಲ್ಲಿ ನಿನ್ನ ಒಂದು ಹೆಂಡ್ತಿನ ಮಶಾಣದಲ್ಲಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ಕೋಳಿ ಗೀಳಿ ಎಲ್ಲ ಕೊಯ್ದು ಎಲ್ಲವನ್ನು ಅದಕ್ಕೆ ಸಂಬಂಧಪಟ್ಟದ್ದೆಲ್ಲವನ್ನು ಮಾಡಿದ್ರೆ ಆವಾಗ ನಿನ್ನ ಹೆಂಡ್ತಿ ಉಳಿತಾಳ, ಇಲ್ಲಾಂದರೆ ಉಳಿಯೋಗಿಲ್ಲ ಅಂತ ಹೇಳಿದ್ರು. ಹೇಳುವಾಗ ನಮ್ಮ ಯಜಮಾನ್ರು ಏನು ಮಾಡಿದ್ರು, ಅದಕ್ಕೆ ಒಪ್ಕೊಂಡ್ರು. ಸರಿ, ಅದಕ್ಕೆ ಎಷ್ಟು ಖರ್ಚಾದರೆ ಆ ದುಡ್ಡು ಎಷ್ಟಾದರೂ ಪರವಿಲ್ಲ, ನಾನು ಕೊಡ್ತೀನಿ, ನೀವೇನು ಮಾಡ್ತೀರಿ ಮಾಡ್ರಿ ಅಂತ ಹೇಳಿದರು. ಸರಿ ಅಂತ ಆ ಒಂದು ಸಂದರ್ಭದಲ್ಲಿ ಅಮಾವಾಸ್ಯೆ ಬುಧವಾರ ದಿನ ಮತ್ತು ರಾತ್ರಿ 12 ಗಂಟೆಯಲ್ಲಿ ನಾನು ಗರ್ಭಿಣಿ, 7 ತಿಂಗಳ ಗರ್ಭಿಣಿ, ನನ್ನ ಮಗು ಹೊಟ್ಟೆಲಿ ಕೂಸಿತ್ತು. ನಮ್ಮ ಯಜಮಾನರನ್ನು ಎಲ್ಲಿ ಕರ್ಕೊಂಡು ಹೋದ್ರು ಅಂದರೆ ಮಶಾಣಕ್ಕೆ ಕರ್ಕೊಂಡು ಹೋದ್ರು. ಮಶಾಣಿಗೆ ಅಲ್ಲಿ ನನ್ನ ಯಜಮಾನರ ಕರ್ಕೊಂಡು ಹೋಗಿ, ಆದರೂ ಆ ಮಂತ್ರ ಮಾಡೋವನು ಆ ಮಂತ್ರ ಮಾಡೋ ಹೆಂಡ್ತಿ ಕೂಡ ಬಂದರು. ಅಲ್ಲಿಗೆ ಮಶಾಣಕ್ಕೆ ಬಂದರು. ಮಶಾಣಕ್ಕೆ ಬರುವಾಗ ನಮ್ಮ ಯಜಮಾನರ ಉದ್ದೇಶ ಏನಿತ್ತಂದರೆ, ಹೇಗನ್ನ ಮಾಡಿ ನಮ್ಮ ಹೆಂಡ್ತಿ ಬದುಕಿದ್ರೆ ಸಾಕು, ಏನನ್ನ ಮಾಡಿ ಅವರಿಗೆ ಆರೋಗ್ಯ ಸರಿಗಿದ್ರೆ ಸಾಕಂತ ಆತನ ಉದ್ದೇಶ ಒಂದೇ ಇತ್ತು. ಅದೇ ರೀತಿಯಾಗಿ ನಾವು ಮಶಾಣಕ್ಕೆ 4 ಜನರು ಓದಿವಿ. ನಾವಿಬ್ಬರು ಗಂಡ ಹೆಂಡ್ತಿಯನ್ನು, ಅವರಿಬ್ಬರು ಮಾಟ ಮಾಡೋರು ಅವರಿಬ್ಬರು ಗಂಡ ಹೆಂಡ್ತಿ ಮಶಾಣಕ್ಕೆ ಓದಿವಿ. ರಾತ್ರಿ 12 ಗಂಟೆಯಲ್ಲಿ ಹೋದ್ಮೇಲೆ ಎಲ್ಲ ಅರಿಶಿಣ ಕುಂಕುಮ ಏನೇನೋ ಎಲ್ಲವನ್ನು ಹಾಕಿ ಏನೇನೋ ಮಾಡಿದ್ರು. ಏನೇನೋ ಮಾಡಿ ಮಧ್ಯದಲ್ಲಿ ಅದರಲ್ಲಿ ನನ್ನ ಕೂಡಿಸಿದ್ರು. ತಲೆ ಮೇಲೆಯನ್ನು ಒಂದು ಕೊಡ ನೀರು ಹಾಕಿದ್ರು.
ಏನೇನೋ ಅರಿಶಿನ ಗಿರಿಶಿನ ಏನೇನೋ ಹಾಕಿದ್ರು. ಏನೇನೋ ಹಾಕಿದ ಮೇಲೆ ಲಿಂಬೆಣ್ಣೆ ಕೊಯ್ದ್ರು ಮತ್ತು ಕೋಳಿ ಕೊಯ್ದ್ರು. ನನ್ನ ಮೇಲೆ ಕೋಳಿ ಕೊಯ್ದ್ರು. ಅವೆಲ್ಲ ಮಂತ್ರಗಳು ಏನೇನೋ, ಆ ಮಂತ್ರವ್ಯಾಧಿ ಏನೇನೋ ಓದಿದ್ರು. ನಮ್ಮ ಯಜಮಾನರನ್ನ ಎದುರಿಗೆ ಕೂಡಿಸಿದ್ರು, ಅವ್ರ ಎದುರಿಗೆ ನನ್ನ ಕೂಡಿಸಿ ಏನೇನೋ ರಾತ್ರಿ 12 ಗಂಟೆಯಲ್ಲಿ ಮಾಡಿದ್ರು. ಮಾಡಿದ ಮೇಲೆ ಅದೆಲ್ಲ ಮುಗಿಸ್ಕೊಂಡು ನನಗೆ ನಮ್ಮ ಯಜಮಾನರಿಗೆ ಮನೆಗೆ ಕರ್ಕೊಂಡು ಬಂದರು. ಮನೆಗೆ ಕರ್ಕೊಂಡು ಬಂದ ಮೇಲೆ ನಮ್ಮ ಊರಿಗೆ ನಾವು ಗುಲ್ಬರ್ಗಕ್ಕೆ ಬಂದುಬಿಟ್ವಿ. ನಮ್ಮ ಊರಿಗೆ ನಾವು ಗುಲ್ಬರ್ಗ ಬಂದ ಮೇಲೆ ಆ ಮಾಟ ಮಾಡಿದ್ದ 3 ತಿಂಗಳಿಗೆ ನಮ್ಮ ಯಜಮಾನರು ಲೋಕ ಬಿಟ್ಟು ಹೋದರು. ನಮ್ಮ ಯಜಮಾನರು ಎಂಥವ್ರಾಗಿದ್ದರಂದರೆ, ನಮ್ಮ ಕುಲದಲ್ಲಿ, ನಮ್ಮ ಬುಡಕ ಜಂಗಮ ಕುಲದಲ್ಲಿ ಅನ್ನೋ ಸ್ವಲ್ಪ ದೊಡ್ಡ ಸ್ಥಾನದಲ್ಲಿದ್ದರು ಅವರು. ಸ್ವಲ್ಪ ಯಾವ ನಾಯಿ ಆಗಲಿ, ಪಂಚಾಯತಿ ಆಗಲಿ, ಯಾವ ಪಂಕ್ಷನ್ ಇದ್ರೂ ಕೂಡ ಅವ್ರು ಹೋದರೆ ಕಾಸ್ಟ್ಯೂಮ್ ಬಂದರೆ ಇದು ಬೇಗ ಇರ್ತದೆ, ಇಲ್ಲಾಂದ್ರೆ ಇಲ್ಲ ಅಂತ ನಮ್ಮ ಕುಲದವರು ಎಲ್ಲರೂ ಜನರು ಕೊಡೋದಾಗಲಿ ತಗೊಳೋದಾಗಲಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಯಜಮಾನರು ಸ್ವಲ್ಪ ಮೇಲುಗಡೆ ಇದ್ದರು. ಆ ರೀತಿಯಾಗಿ ಅಂಥ ಸ್ಥಾನದಲ್ಲಿ ಅವರು ಇದ್ದರು. ಅಂಥ ಸ್ಥಾನದಲ್ಲಿ ಇರುವಾಗ ಆದರೂ ಆ ಒಂದು 3 ತಿಂಗಳ ಆದಮೇಲೆ ಏನಾಯ್ತು ಅಂತ ನೋಡುವಾಗ ನಮ್ಮ ಮಗಳು ಲಗ್ನ ಬಂತು. ಏನು ಬಂತು? ನಮ್ಮ ಮಗಳು ಲಗ್ನ ಬಂತು. ನನ್ನ ಮಗಳ ಲಗ್ನವನ್ನು ಬರುವಾಗ ಈ ಬೇಸ್ತಾರವನ್ನು, ನನ್ನ ಮಗಳ ಲಗ್ನ ಮುಂದಿನ ಬೇಸ್ತಾರವನ್ನು ನಮ್ಮ ಯಜಮಾನರು ಸಮಾಧಿ ಆಯಿತು. ಅಲ್ಲಿಗೆ ಎಷ್ಟು ತಿಂಗಳಾಯಿತು? ನನಗೆ 9 ತಿಂಗಳ ಗರ್ಭವತಿ ಆದ ನಾನು. ಲಗ್ನದಲ್ಲಿ ನಮ್ಮ ಯಜಮಾನರು ನಮ್ಮ ಮಂದಿಯಲ್ಲಿ ಆಗಿನ ಕಾಲದಲ್ಲಿ, ಇವಾಗ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡಿದ್ದೀವಿ, ಪಾಪದಿಂದಲೂ ಶಾಪದಿಂದಲೂ ದೇವರು ನಮ್ಮನ್ನೆಲ್ಲರನ್ನ ಬಿಡಿಸಿ ದೇವರು ಏನು ಮಾಡಿದಾನೆ ಅಂದರೆ ಒಂದು ಉನ್ನತ ಸ್ಥಾನದಲ್ಲಿ ತಂದಿದ್ದಾನೆ. ಆವಾಗ ನಮ್ಮ ಕುಲದಲ್ಲಿ ಭಾಳ ಕುಡಿತಾ ಇದ್ರು ಲಗ್ನದಲ್ಲಿ. ಅದೇ ರೀತಿಯಾಗಿ ನಮ್ಮ ಯಜಮಾನರು ಆ ಸಂದರ್ಭದಲ್ಲಿ ಭಾಳವನ್ನು ಫುಲ್ಲು ಕುಡಿದು ನಿಶ್ಚಯದಲ್ಲಿ ಆತನ ದವ ತಗೊಂಡು ಭಾಳ ಹೆಚ್ಚು ಕಮ್ಮಿ ಆಯಿತು. ಆ ಒಂದು ಹೆಚ್ಚು ಕಮ್ಮಿ ಆದ ತಕ್ಷಣನೇ ನಾವೇನು ಮಾಡಿದೀವಿ ಅಂದರೆ ದವಾಖಾನೆಗೆ ಆತನ ಕರ್ಕೊಂಡು ಹೋದ್ವಿ. ಮನೆಯಿಂದ ಆತನ ಸ್ವಲ್ಪ ಹುಷಾರವಾಗಿದ್ದ. ದವಾಖಾನೆ ಕರ್ಕೊಂಡು ಹೋಗುವಾಗ ಆದರೂ ನಮ್ಮ ಪಾಟ್ರು ಎಷ್ಟು ದಿನ ಇದ್ದನು? 11 ವರ್ಷ. ಹಬ್ಬ ಬಂದರೆ 12 ವರ್ಷ. ನಮ್ಮ ನಾನಿ ಇದ್ದ ನೋಡು, ಅಷ್ಟನೇ ಇದ್ದನು ನಮ್ಮ ಪಾಟ್ರು. ಮಗನಿಗೆ ಕರೆದನು, ದೊಡ್ಡ ಮಗನಿಗೆ ಕರೆದನು. ಏನಂತ ಕರೆದನು ಅಂದರೆ ಒಂದು ಮಾತು ಆತನ ಹೇಳಿದನು. ಏನು ಹೇಳಿದನಂದರೆ, ಮಂಜು ನೋಡು, ನಾನು ಸತ್ತು ಹೋಗ್ತೀನಿ, ನಿಮ್ಮ ತಾಯಿನನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ನಿನ್ನ ಮನೆಗೆ ದೊಡ್ಡ ಮಗನಾಗಿದ್ದಿ, ಮನೆಗೆ ನೀನು ಹಿರಿಯ ಮಗನಾಗಿದ್ದಿ, ಮನೆ ಮರ್ಯಾದೆ, ಮನೆಯ ಗೌರವವನ್ನು ನೀನು ಕಾಪಾಡ್ಕೊಂಡು ಬರಬೇಕು. ನಿಮ್ಮ ತಾಯಿನನ್ನು ನೀವು ಸರಿಯಾಗಿ ನೋಡ್ಕೋಬೇಕು ನೋಡು ಅಂತ ಈ ರೀತಿಯಾಗಿ ಆತನಿಗೆ ಒಂದು ಮಾತವನ್ನು ಆತನ ಹೇಳಿದನು. ಹೇಳಿದ ಮೇಲೆ ನಾವು ಡೌಕನ ಕರ್ಕೊಂಡು ಹೋದ್ವಿ. ಡೌಕನ ಕರ್ಕೊಂಡು ಹೋದ್ಮೇಲೆ ನಾನು ತುಂಬ ಗರ್ಭಿಣಿ ಇದ್ದೀನಿ. ಆ ಸಂದರ್ಭದಲ್ಲಿ ಗರ್ಭಿಣಿ ಇದ್ಮೇಲೆ ಅಲ್ಲಿ ಡೌಕನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. 3 ಜನರನ್ನು ಕಲಿತು ನಮ್ಮ ಯಜಮಾನರ ಕಿವಿಯಲ್ಲಿ ಊದಿದ್ರು. ಅವರು ಏನಂತ ಊದಿದಾರಂದರೆ, ಇವಾಗ ಪೊಲೀಸರು ಬರ್ತಾರೆ, ನಿನಗೆ ಇನ್ಕರ್ ಮಾಡ್ತಾರೆ. ಇನ್ಕರ್ ಮಾಡಿದ ಮೇಲೆ ನೀನು ಏನು ಹೇಳ್ಬೇಕಂದ್ರೆ, ಯಾರು ಕುಡಿ ಅಂತ ಹೇಳಿದ್ರಂತ ಹೇಳ್ಬೇಕಂದ್ರೆ ನಿನ್ನ ಹೆಂಡ್ತಿ ಮೇಲೆ ಹೇಳ್ಬೇಕು. ನನ್ನ ಹೆಂಡ್ತಿ ಕುಡಿ ಅಂದಳು, ನಾನು ಕುಡ್ದೀನಿ ಅಂತ ಹೇಳ್ಬೇಕು ನೀನು. ಆತನ ಏನು ಮಾಡಿದನಂದರೆ, ಪೊಲೀಸರು ಬಂದ ಮೇಲೆ ನನ್ನ ಹೆಸರೇ ಹೇಳಿದನು. ಯಾರು ಕುಡಿ ಅಂತ ಹೇಳಿದ್ರಂದರೆ, ನನ್ನ ಹೆಂಡ್ತಿ ದವ ತಗೊಂತ ಹೇಳಿದಾಳೆ, ನಾನು ತಗೊಂಡಿದ್ದು. ಇದು ಸತ್ಯ. ಇದು ಅಪರಾಧ ಅಂದರೆ ಅಪರಾಧ. ಎಲ್ಲ ಡಾಕ್ಟ್ರುಗಳನ್ನು ಕಾಲ ಮೇಲೆ ನಾನು ಬಿದ್ದೆ. ಎಲ್ಲ ಡಾಕ್ಟ್ರುಗಳು ಕಾಲ ಮೇಲೆ ಬಿದ್ದೆ. ತುಂಬ ಗರ್ಭಿಣಿ, ಊಟ ಇಲ್ಲ, ನೀರಿಲ್ಲ. ಅವ್ರ ಕಾಲ ಮೇಲೆ ನಾನು ಬಿದ್ದು ಏನು ಹೇಳಿದೆ, ಅಯ್ಯ ನೀವು ಏನನ್ನಾಗಲಿ, ನಮ್ಮ ಯಜಮಾನ್ರು ಎಷ್ಟನ್ನಾಗಲಿ ನೀವು ಕಾಪಾಡ್ಕೊಂಡು ಬರ್ರಿ, ನನ್ನ ಮನೆ ಇದೆ, ನನಗೆ ಜಾಗ ಇದೆ, ಎಲ್ಲ ಮಾಡ್ತೀನಿ, ನಾನು ಎಲ್ಲ ದುಡ್ಡು ಖರ್ಚು ಮಾಡ್ತೀನಿ, ಆದ್ರೆ ಆತನ ಕಾಪಾಡ್ರಿ ಅಂತ ಹೇಳಿದೆ. ಹೇಳುವಾಗ ಅವ್ರು ಹೇಳಿದರು, ಸರಿಯಮ್ಮ, ನೀನೇ ಎದೆ ಹೊಡ್ಕೋಬೇಡ, ನಿಮ್ಮ ಯಜಮಾನರು ಸರಿಗೆ ಆಗ್ತಾರಂತ ಹೇಳಿದರು. ಸರಿ ಅಂತ ಅದೇ ರೀತಿಯಾಗಿ ಅವ್ರು ಹೇಳಿದ ಪ್ರಕಾರ ನಮ್ಮ ಯಜಮಾನರು ಸರಿಯಾಗಾದ್ರಿ. ನಮಗೆ ಭಾಳ ಖುಷಿ ಆಯಿತು. ಭಾಳ ಸರಿಯಾಗಿ ಅವ್ರು ಹೇಳಿದರು, ನಡಿ ಮನೆಗೆ ಹೋಗೋಣ, ಮನೆಗೆ ಹೋಗೋಣ ನಡಿ, ನಾವು ಡಿಸೈಡ್ ಮಾಡ್ಕೊಂಡು ಮನೆಗೆ ಓಡ್ಬೇಡಣ. ಮಕ್ಳು ಹೆಂಗಿದ್ದಾರೆ, ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರ, ನನ್ನ ಮಗಳಿಗೆ ಯಾವ ಸೀರೆ ತೊಗೊಂಡು ಬಂದಿರಂತ ಈ ರೀತಿ ಎಲ್ಲ ಕೇಳಲಿಕ್ಕೆ ನನಗೆ ಚಾಲು ಮಾಡಿದ್ರು. ಸರಿ ಅಂತ ಹೋಗ್ಬೇಕಿನ್ನ ಮನೆ ಅವ್ರು ಸರಿಯಾಗಾದ್ರು. ಇವಾಗ ನಾನು ಹೆಂಗಿದ್ದೀನಲ್ಲ ಅದೇ ರೀತಿಗೆ ಆದರು. ಆದಮೇಲೆ ನನ್ನ ಮನೆಗೆ ಕರ್ಕೊಂಡು ಬರಬೇಕು ಅವರು. ಆ ಸಂದರ್ಭದಲ್ಲಿ ನಾವು ನಮ್ಮ ಯಜಮಾನರು ಅಲ್ಲೇ ದವಾಖಾನೆಯಲ್ಲಿ ಅಲ್ಲೇ ಇದ್ದೀವಿ. ಒಬ್ಬರು ಬಂದರು. ಅಲ್ಲಿ ಎಷ್ಟಂತ ನೀನು ಕೂಡ್ತಿ, ಈಗ ಎಷ್ಟೊತ್ತು ಪಾಪ ಇಷ್ಟು ದಿವಸ ಕುಂತು ನೀನು ಸಾಕಾಗ್ಬಿಟ್ಟದ, ನಾನು ನಿನ್ನ ಮಾಮನ ಹತ್ರ ಕೊಡ್ತೀನಿ, ನೀನು ತೆಳಗೋಗಿ ಉಪವಾಸಿದ್ದ ಪಾಪ ನಮ್ಮ ಮಾಮ ಆರಾಮಾಗಿದ್ದೀನಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನೀನೇನು ಅಳಬೇಡ, ಆದರೂ ಹೋಗಿ ನೀನು ತೆಳಗೋಗಿ ನೀನು ಚಾ ಕುಡ್ದು ಬಾ ಅಂತ ಕಳಿಸಿದ್ರು.
ತಳಗೋಗಿ ಚಾ ಕುಡ್ದು ಬಾ ಅಂತ ಕಳಿಸಿದ ಮೇಲೆ ಸರಿ ಅಂತ ಆ ಮಾತಿಗೆ ನಾನು ನಂಬಿದೆ. ನಾನು ತಳಗಡೆ ಚಾ ಕುಡ್ಲಿಕ್ಕೆ ಹೋದ್ಮೇಲೆ ಏನು 450 ಗ್ರಾಮ ಇಂಗ್ಲೀಷನ್ನು ಸಾಯಿ ಇಂಗ್ಲೀಷನ್ನು ಆತಗೆ 3 ಜನರ ಕಲ್ತು ಕೊಟ್ಟಿದ್ದ. ಸಾಯಿ ಇಂಗ್ಲೀಷನ್ನು ಅವ್ರಿಗೆ ಕೊಟ್ಟಿದ ಮೇಲೆ ಏನು ಆದರೂ ನಾನು ಚಾ ಕುಡ್ದು ಬಂದಮೇಲೆ ಆತನ ರೀತಿನೇ ಬದಲಾವಣೆ ಆಗಿಬಿಡ್ತು, ಆತನ ಮಾತೇ ಬದಲಾವಣೆ ಆಗ್ತಾ ಆತನ ಏನು ಮಾಡಿದ ಅಂತ ನೋಡುವಾಗ ನನಗೆ ಕೇಳಿದನು. ಆತನ ಮಾತಾಡಿದ ಲಾಸ್ಟ್ ಮಾತು 2 ಮಾತು, ನೀನು ಚಹಾ ಕುಡ್ದು ಬಂದಿಯಲ್ಲ ಅಂತ ಹೇಳಿದ್ರು. ಆಯ್ತು ನಾನು ಚಹಾ ಕುಡ್ದು ಬಂದೀನಿ ಅಂತ ಹೇಳಿದೆ. ಹೇಳುವಾಗ ನಿನ್ನ ಕೈ ಕೊಡು ಅಂತ ಹೇಳಿದರು. ಕೈ ಕೊಡುವ ಅಂತ ಕೇಳುವಾಗ ನನ್ನ ಕೈ ಕೊಟ್ಟೆ. ಇದೇ ಕೈ ಕೊಡುವಾಗ ಆತನ ತೆರೆಗುಂಬ ತೆಳಗೆ ಹಿಂಗೆ ಇಟ್ಕೊಂಡನು. ಆತನ ಎಲ್ಲವನ್ನು ಆತನ ಹೊಟ್ಟೆಯಲ್ಲಿ ಏನಿದೆ ಅಲ್ಲ ಎಲ್ಲವನ್ನು ನನಗೆ ಹೇಳಿದನು. ಹೇಳಿದ ಮೇಲೆ ಇನ್ನು ಭಾಳ ಹೆಚ್ಚಾಯಿತು ಆತನಿಗೆ. ಅದು ಸಾಯಿ ಇಂಗ್ಲೀಷನ್ನು ಕೊಟ್ಟ ಮೇಲೆ ಏನು ಹೆಚ್ಚು ಕಮ್ಮಿ ಭಾಳ ಹೆಚ್ಚು ಕಮ್ಮಿ ಆಯಿತು. ಹೆಚ್ಚು ಕಮ್ಮಿ ಹೋದ್ಮೇಲೆ ಆ ದವಾಖಾನೆಯಲ್ಲಿ ನಮ್ಮ ಕೈಲಿ ಆಗಿಲ್ಲ. ಇನ್ನೊಂದು ದವಾಖಾನೆ ತೊಗೊಂಡೋಗೋದಂತೆ. ಇನ್ನೊಂದು ದವಾಖಾನೆ ತೊಗೊಂಡೋದ್ಮೇಲೆ ಅಲ್ಲಿ ಏನು ಆತನ ಪ್ರಾಣವನ್ನು ಬಿಟ್ಟನು. ಎಲ್ಲ ಮಕ್ಕಳು ಚಿಕ್ಕವರು, ಪಾಟ್ರು ಒಬ್ಬರೇ. ಹಬ್ಬ ಬಂದರೆ 11 ವರ್ಷ ಇರ್ಬೋದು ಅಷ್ಟೇ. ಎಲ್ಲರೂ ಇವಾಗ ಎಲ್ಲ ಭಾಷೆ ಮಕ್ಕಳು ಇದು ಮಾಡಿದಿಲ್ಲ. ಆ ಕೂಸು ಎಷ್ಟಿತ್ತಂದರೆ 3 ವರ್ಷ ಕೂಸಿತ್ತು. ಪೀಟ್ರು ಹೊಟ್ಟೆಲಿದ್ರು. ಎಲ್ಲ ಸಣ್ಣ ಮಕ್ಕಳು ಚಿಕ್ಕ ಎಲ್ಲ ಚಿಕ್ಕ ಮಕ್ಕಳು ಇದ್ದರು. 3 ವರ್ಷ 4 ವರ್ಷ ಅಂಥ ಸಂದರ್ಭದಲ್ಲಿ ಹೊಟ್ಟೆಲಿ ಒಂದು ಕೂಸಿತ್ತು. ಆ ಸಂದರ್ಭದಲ್ಲಿ ಆತ ನಮ್ಮನ್ನು ಬಿಟ್ಟು ಆತನ ಲೋಕವನ್ನು ಹೊಂಟು ಹೋದನು. ಮನೆಗೆ ಪೊಲೀಸರು ಮನೆಗೆ ಬಂದ ಮೇಲೆ ಏನು ಅವ್ರು ಇನ್ಕರ್ ಮಾಡಿದರು. ಕಾಸಿನ ಹೆಂಡತಿ ಎಲ್ಲಿದ್ದಾಳಂತೆ ಕೇಳಿದ ಮೇಲೆ ಏನು ನಮ್ಮ ಜನ ಎಲ್ಲ ಹೇಳಿದರು, ಇಲ್ಲೇ ಇದ್ದಾರೆ ನೋಡ್ರಿ, ಕಾಸಿನ ಹೆಂಡತಿ ಇಲ್ಲಿದ್ದಾಳೆ ನೋಡ್ರಿ ಅಂತ ಹೇಳಿದರು. ಹೇಳುವಾಗೆ ಆ ಪೊಲೀಸರು ಹೇಳಿದ್ರು, ಅಮ್ಮ ಸಾಹೇಬ್ ಕರಿತಾ ಇದ್ದಾರೆ, ನೀನು ಪೊಲಿಟಿಷನ್ ಬರ್ಬೇಕಂತಮ್ಮ, ಸಾಹೇಬ್ ಕರೀತಾರೆ ಅಂತ ಹೇಳಿದರು. ಸರಿ ಸರ್ ಬರ್ತೀನಿ ಅಂತ. ಒಂದು ಕಡೆ ದುಃಖ, ನನ್ನ ಜೀವ ಹೆಂಗಿರ್ತದೆ ಅಂದರೆ ಆವಾಗ ಹೋಗ್ತದೋ ನನ್ನ ಜೀವ ಈಗ ಹೋಗ್ತದೋ ಅಂತ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಇರುವಾಗ ಆದರೂ ಇಬ್ಬರು ಪೊಲೀಸರು ಬಂದು ಆಟೋದಲ್ಲಿ ನನ್ನ ಕೂಡಿಸಿಕೊಂಡ್ರು. ಆ ಪೊಲೀಸರು ನೋಡಿ ಎಲ್ಲರೂ ಅಂಜಿಕೊಂಡು ತಮ್ಮ ಮನೆಗಳಲ್ಲಿ ಸೇರಿದ ಮೇಲೆ ಏನು ಆದರೂ ನನ್ನ ಜೊತೆ ಯಾರು ಆತ ಸಂದರ್ಭದಲ್ಲಿ ಯಾರೂ ಬರಲಿಲ್ಲ. ಆ ಸಮಯದಲ್ಲಿ ಪೊಲಿಟಿಷನ್ಗೆ ಕರೆದು ಇನ್ನು ಎಲ್ಲಿದೆ ಶಪ, ಎಲ್ಲಿದೆ ದವಾಖಾನೆಯಲ್ಲೇ ಇದೆ, ಬಸವದ್ರ ದವಾಖಾನೆಯಲ್ಲೇ ಸೇಪಾವಿದೆ. ನನ್ನ ಪರಿಸ್ಥಿತಿ ನೋಡಿದ್ರೆ ಹಿಂಗೆ, ಮಕ್ಕಳು ನೋಡಿದ್ರೆ ಅಳ್ತಾ ಇದ್ದಾರೆ. ನಮ್ಮ ಅಮ್ಮ ತಂದೆ ಅಂತ ಮಕ್ಕಳು ಅಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಯಾರು ನನ್ನ ಜೊತೆ ಪೊಲಿಟಿಷನ್ಗೆ ಬರಲಿಲ್ಲ. ಸಬ್ ಇನ್ಸ್ಪೆಕ್ಟರ್ ಕೇಳಿದರು, ಅಮ್ಮ ಕಾಶಿಮ್ ಹೆಂಡ್ತಿ ನೀನೇ ಅಂತ ಕೇಳಿದ್ರು. ಹೌದು ಸರ್ ನಾನೇ ಸರ್ ಅಂತ ಹೇಳಿದೆ. ಹೇಳುವಾಗ ಅವರು ಪೊಲೀಸರ ಕಡೆ ನನ್ನ ಕಡೆ ನೋಡಿದ್ರು, ಪೊಲೀಸರ ಕಡೆ ನೋಡಿದ್ರು, ನನ್ನ ಕಡೆ ನೋಡಿದ್ರು, ಪೊಲೀಸರ ಕಡೆ ನೋಡಿದ್ರು. ನೋಡಿ ಅವ್ರು ಹೇಳಿದರು, ಈ ಒಂದು ಹೆಣ್ಮಕ್ಳನ್ನ ಯಾರು ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ನನಗೆ ಈಗ ಅನಿಸ್ತಾ ಇದೆ, ದೇವರು ಒಂದು ಪ್ರಣಾಳಿಕ, ದೇವ್ರದ್ದು ಒಂದು ನಿಗಾ, ದೇವ್ರದ್ದೊಂದು ಆವಾಗಲೇ ದೇವ್ರನ್ನ ಹಿಡ್ಕೊಂಡಿದ್ದಾರೆ. ಆದರೆ ದೇವ್ರನ್ನ ಹಿಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಈಗ ಗೊತ್ತಾಗ್ತಾ ಇದೆ ದೇವ್ರನ್ನ ಹಿಡ್ಕೊಂಡಿದ್ದಾರೆ ಅಂತ. ಹಲ್ಲಲ್ಲೆಲೂಯ. ಆ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು, ಏನು ಹೇಳಿದ್ರು ಅಂದರೆ, ಈ ತುಂಬ ಗರ್ಭವತಿನನ್ನು ಇಲ್ಲಿ ಕರ್ಕೊಂಡು ಬಂದಿದ್ರು ಯಾರು, ಯಾಕೆ ನೀವು ಕರ್ಕೊಂಡು ಬಂದಿದ್ರಿ ಅಂತ ನನ್ನ ಕರ್ಕೊಂಡು ಹೋದ್ರು. ಪೊಲೀಸರಿಗೆ ಬೈದ್ಬಿಟ್ರು, ಅಮ್ಮ ನೀನು ಅಂಜಬೇಡ, ನೀನು ಹೆದರ್ಬೇಡ, ಏನಾಗ್ತಾ ಇಲ್ಲಮ್ಮ, ಹಾಗೂ ನಿನ್ನ ಮನೆಗೆ ಹೋಗಿ ರೆಸ್ಟ್ ಮಾಡಮ್ಮ ಅಂತ ಅದೇ ಸಬ್ ಇನ್ಸ್ಪೆಕ್ಟ್ರು ಆಟ ಮಾಡಿ ನನಗೆ ಮನೆಗೆ ಕೊಟ್ಟು ಕಳಿಸಿದ್ರು. ಆ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು, ಈ ಕೇಸ್ ಹೊಡೆದಾಕ್ರಿ ಅಂತ. ಆವತ್ತು ನೋಡಿದ್ರು ಪೊಲಿಟಿಷನ್ ಮಕ್ಕ ಇಂದಿವರೆಗೂ 25 ವರ್ಷ ಆಯ್ತು ನಾನು ನೋಡಿ. ಯಜಮಾನರು ನನ್ನ ಕೈಲಿ ಭಾಷೆ ಮಾಡ್ಕೊಂಡಿದ್ರು. ಏನಂತ ಭಾಷೆ ಮಾಡ್ಕೊಂಡಿದ್ರು ಅಂದರೆ, ನಾನು ಒಂದು ವೇಳೆ ಸತ್ತರೆ ನಾನು ಸತ್ತ 3 ದಿವಸಕ್ಕೆ ನೀನು ಬರಬೇಕು, ಒಂದು ವೇಳೆ ನೀನು ಸತ್ತ 3 ದಿವಸಕ್ಕೆ ನಿನ್ನ ಹತ್ರ ನಾನು ಬರ್ತೀನಂತ ಭಾಷೆ ಮಾಡ್ಕೊಂಡಿದ್ರು. ನನಗೆ ಪದೇ ನನ್ನ ಕಣ್ಣು ಮುಂದೆ ಅದೇ ಬರ್ತಾ ಇತ್ತು. ನಮ್ಮ ಯಜಮಾನರು ಹೋದ್ರು, ಇನ್ನಾಯ್ತು ನನ್ನ ತಲೆಯಲ್ಲಿ ಒಂದು ಬಂತು, ನಮ್ಮ ಯಜಮಾನ್ರಿಗೆ ಏನು ಮಾಡಬೇಕಲ್ಲ ಮಾಡಿ. ಆದರೂ ಇವತ್ತು ಆತನ ಹೋಗಿದ್ದಾನೆ, ನಾಳೆ ಆತನ ಹತ್ರ ನಾನು ಹೋಗ್ತೀನಿ. ನಾನೇನು ಮಾಡಬೇಕು, ನಾಳೆ ನಾನು ಸಾಯ್ಬೇಕು, ನಾಳೆ ಹೋಗ್ಬೇಕಂತ ಈ ರೀತಿಯಾಗಿ. ಆದರೂ ನನ್ನ ತಲೆ ಭಿಕ್ಷೆ ಕುಂತು ಸಾಯ್ಬೇಕು ನಾನು ಸಾಯ್ಬೇಕಂತ ನಮ್ಮ ಯಜಮಾನರಿಗೆ ಮಾಡೋದೆಲ್ಲ ಎಲ್ಲವನ್ನು ನಮ್ಮ ಕುಲದ ಐದವರೆಲ್ಲ ಎಲ್ಲವನ್ನು ಮಾಡಿದ ಮೇಲೆ ಏನು ಆದರೂ ಭಯಂಕರ ಕಷ್ಟ ಬಂತು. ನಮ್ಮ ಮನೆ ಹತ್ರವನ್ನು ಯಾರು ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಯಾಕೆ ಬರ್ತಾ ಇಲ್ಲ ನಮ್ಮ ಮನೆ ಹತ್ರ ಅಂದರೆ, ಇವ್ರ ಗಂಡ ಹೆಂಡತಿ ಅತಿ ಪ್ರೀತಿ ಇದ್ರು, ಆತನ ದೆವ್ವ ಆಗಿ ಅವ್ರ ಹೆಂಡತಿ ಹತ್ರ ಇದ್ದಾನೆ. ಆ ಹೆಂಡತಿ ಹತ್ರ ಹೋದ್ರೆ
ಆದರೂ ನಾವು ಹೋದರೆ ನಮ್ಮನ್ನು ಕೂಡ ಇಟ್ಕೊಳ್ತಾನಂತ ಈ ರೀತಿಯಾಗಿ ಯಾರು ನಮ್ಮ ಮನೆ ಮುಂದೆ ಬರ್ತಾ ಇಲ್ಲ, ಮಾಡ್ತಾ ಇಲ್ಲ. ಮುಂಚೆ ಇಲ್ಲಿ ಕುಂತಿದ್ದಾನೆ ನೋಡ್ರಿ, ತೇಜ್ ಅಂತ ಕುಂತಿದ್ದ, ಅವ್ರ ಹೆಸರು ನೀವು ನೋಡಿರ್ಬೋದು, ನಿಮ್ಗೆ ಗೊತ್ತಿದೆ. ಆತನ ಎಷ್ಟಿದ್ದಂದರೆ 4 ವರ್ಷ ಕೂಸಿದ್ನು. ಕೂಸಿ ಇರುವಾಗ ಆತನ ಸತ್ತ ಮೇಲೆ ನಾನು ಸಾಯ್ಬೇಕು, ನಾನು ಹೆಂಗನ ಮಾಡಿ ಸಾಯ್ಬೇಕಂತ ಆ ಸಣ್ಣ ಕೂಸನನ್ನು ಕರ್ಕೊಂಡು ನಾನು ಎಲ್ಲಿಗೆ ಹೋದೆ ಅಂತ ನೋಡುವಾಗ ಸಮಾಧಿಗೆ ಹೋಗಿ ಮಧ್ಯಾಹ್ನದಲ್ಲಿ ಸಮಾಧಿಗೆ ಹೋದೆ. ಆ ಸಣ್ಣ ಕೂಸು ಏನು ಮಾಡ್ತದ್ರಿ, ನಾನು ಸಮಾಧಿ ಮೇಲೆ ಬಿದ್ದು ಅಳ್ತಾ ಇದ್ದೆ. ಅಲ್ಲಿಗೆ 4-5 ದಿವಸ ಆಯ್ತು ರೀ, ಆತನ ಲೋಕ ಬಿಟ್ಟು ಹೋಗಿ 4-5 ದಿವಸ ಆಯ್ತು. ಸಮಾಧಿ ಮೇಲೆ ಬಿದ್ದು ಗೋಳಾಡಿ ಅಳ್ತಾ ಇದ್ದೆ, ನನ್ನ ಕರ್ಕೊಂಡೋಗಂತ. ಆ ಕೂಸು ಏನು ಮಾಡ್ತಾ ಇದ್ರಂದ್ರೆ 2 ಕೈಯನ್ನು ಈ ರೀತಿ ಕಟ್ಕೊಂಡು ನೋಡ್ತಾ ಇದ್ನು. ಮಧ್ಯಾಹ್ನ ಆಗಿದೆ, ಎಲ್ಲಿ ಮಶಾಣದಲ್ಲಿ ಹೋಗಿನಿ, ತುಂಬ ಗರ್ಭವತಿ ಹೋಗಿ ಅಳುವಾಗ. ಆದರೂ ಅಲ್ಲಿ ಅವಾಗ ದೇವ್ರ ಸಂಕಲ್ಪ ಇದೆ ನನಗೆ ಗೊತ್ತಿಲ್ಲ. ಅಲ್ಲಿ ಅಂಥ ಒಂದು ಮಶಾಣದಲ್ಲಿ ಮಧ್ಯಾಹ್ನದಲ್ಲಿ 2 ಹೆಣ್ಮಕ್ಳಲ್ಲಿ ಬಂದರು, ಒಬ್ಬರು ಗಂಡ್ಮಗ 2 ಹೆಣ್ಮಕ್ಳು ಬಂದು ಅದು ನಾನು ಅಳೋದು ಗೋಳಾಡೋದು ನೋಡಿ ಆದ್ರೆ ಅವ್ರು ತಿಳ್ಕೊಂಡು ಅಮ್ಮ ಏನಾಗಿದೆ ಅಂದರೆ ನನ್ನ ಪರಿಸ್ಥಿತಿಯಲ್ಲಿ ಹಿಂಗೆ ನಮ್ಮ ಯಜಮಾನ್ರಿ 4 ದಿವಸ ಆಯ್ತು ರೀ, ನಮ್ಮ ಯಜಮಾನ್ರು ನೋಡಿ ಇವ್ರು ನನ್ನ ಮಗನೇ ಅಂತನವಾಗ ಅವ್ರು ಹೇಳಿದ್ರು, ಅಯ್ಯೋ ಸಣ್ಣ ಕೂಸಿನ ಇಲ್ಲಿ ಮಶಾಣದಲ್ಲಿ ಕರ್ಕೊಂಡು ಬಂದಿಯಲ್ಲಮ್ಮ, ನೀನೊಂದು ದಿಮ್ಮ ಮನುಷ್ಯಳಲ್ಲ, ಇಲ್ಲಿ ಬರಬಾರ್ದಮ್ಮ ಅಮ್ಮ ಅಂತ ಅವ್ರು ಏನೇನೋ ನನಗೆ ಧೈರ್ಯ ಹೇಳಿ ನನ್ನ ಮಗನ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಹೋದರು. ಇನ್ನು ನನಗೆ ಸಮಾಧಾನ ಇಲ್ಲ ರೀ, ನಾನು ಸಾಯ್ಬೇಕಂತ. ಇಲ್ಲಿ ನಮ್ಮ ಅಕ್ಕರು ಇದ್ದಾರೆ ನೋಡ್ರಿ, ಅವ್ರು ನನಗೇನು ಮಾಡ್ತಾ ಇದ್ರು ಅಂದರೆ ನನ್ನ ಶರೀಗಿಗೆ ಅವರು ಎಲ್ಲಿ ರಾತ್ರಿ ಹೋಗಿ ನಮ್ಮ ಮನೆ ಪಕ್ಕದಲ್ಲಿ ಬಾಯಿ ಬಿತ್ತು, ರಾತ್ರಿ ಹೋಗಿ ಅವ್ರ ಬಾಯಲ್ಲಿ ಬೀಳ್ತಾರೇನೋ ಅಂತ ನನ್ನ ಶರೀಗಿಗೆ ಅವ್ರ ಶರೀಗಿಗೆ ಗಂಟು ಹಾಕ್ಕೊಂಡು ಅವ್ರು ಮಲ್ಕೊತಾ ಇದ್ರು. ಇದು ಸತ್ಯ ಅಂತ. ಆ ಸಂದರ್ಭದಲ್ಲಿ ನಮ್ಮ ಜನರು ಏನಾಯ್ತು ಅಂದರೆ ಎಲ್ಲರೂ ಓಡೋಗ್ಬಿಟ್ರು, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ನಮ್ಮ ಜನ ಯಾರೂ ಇಲ್ಲ, ಎಲ್ಲ ದೆವ್ವಾಗಿದ್ದಾರೆ. ಗುಲ್ಬರ್ಗದಲ್ಲಿ ಯಾರು ಇಲ್ಲ, ಎಲ್ಲರೂ ಹೋಗ್ಬಿಟ್ರು. ಆದರೂ ನಮ್ಮ ಕಾಕಿ ಒಂದು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಒಂದೇ ಅಲ್ಲಿ ಇತ್ತು. ಇರುವಾಗ ಬರ್ತಾ ಏನಾಯ್ತು ಅಂದರೆ ಸ್ವಲ್ಪ ದಿವಸ ಆದಮೇಲೆ ಅದೇ ಒಂದು ತಿಂಗಳಿನಲ್ಲಿ ಪೀಟ್ರಿಗೆ ಡೆಲಿವರಿ ಆಯಿತು. ಅದೇ ತಿಂಗಳಲ್ಲಿ ಪೀಟ್ರಿಗೆ ಡೆಲಿವರಿನೇ ಆದಮೇಲೆ ಏನು ಭಾಳ ಭಯಂಕರ ಕಷ್ಟ. ಒಬ್ಬರು ಹೋದ್ರೆ ಒಬ್ಬರು ಕೈ ಮುರ್ಕೊತಾ ಇದ್ದಾರೆ, ಒಬ್ಬರು ಡೌಕನಿಗೆ ಕರ್ಕೊಂಡು ಹೋದ್ರೆ ಇನ್ನೊಬ್ಬರು ಡೌಕನಿಗೆ ಕರ್ಕೊಂಡು ಹೋಗ್ಬೇಕು. ಇನ್ನು ಬಾಣ್ತಿ ಇನ್ನೊಬ್ಬರಿಗೆ ಅವ್ರಿಗೆ ಆರಾಮ ಮಾಡ್ಕೊಂಡು ಬಂದರೆ ಇನ್ನೊಬ್ಬರಿಗೆ ಆರಾಮ ಮಾಡ್ಕೊಂಡು ಬರಬೇಕು. ಅಂಥ ಪರಿಸ್ಥಿತಿಯಲ್ಲಿ ನಾಗರಾಜ್ ಅಂತ ಇಲ್ಲಿದ್ದನಲ್ಲೇ ಆತನ ಓದ್ತಾ ಇದ್ರಲ್ಲ, ಆ ಕೂಸು ಎಷ್ಟಿರ್ತದೆ 3 ವರ್ಷ ಕೂಸಿತ್ತು. ಅವರು ಒಂದೇ ಆಟ, ನನಗೆ ಅಪ್ಪ ಬೇಕು. ನನಗೆ ನೋಡಿದ್ರೆ ಆರೋಗ್ಯ ಸರಿಯಿಲ್ಲ. ಒಂದು ಕಡೆ ಡಾಕ್ಟರ್ ಕರ್ಕೊಂಡು ಹೋಗಿದ್ರು, ಡಾಕ್ಟ್ರ್ ಹೇಳಿದ್ರು ಇವ್ರಿಗೆ ಬಾಣ್ತನ ಆಗಂಗಿಲ್ಲ, ಇನ್ನೊಂದು 10-15 ದಿವಸದ ಕಡೆ ಇವ್ರು ಸತ್ತು ಬಿಡ್ತಾರೆ, ಇರಂಗಿಲ್ಲ ಅಂತ ಡಾಕ್ಟ್ರ್ ಹೇಳಿದರು. ಅಂತಹ ಪರಿಸ್ಥಿತಿ ನೋಡಿದ್ರೆ ಗಂಭೀರ. ಪಾಠ ನೋಡಿದ್ರೆ 12 ವರ್ಷ ಪಾಠ ಇರುವಾಗ ಆತನೇ ದೊಡ್ಡವನು, ಆತನೇ ಅವಾಗ ಎಲ್ಲ ಮಕ್ಕಳಿಗಿನ್ನ ಆತನೇ ದೊಡ್ಡವನು. ಆತನ ಏನು ಮಾಡ್ತಾ ಇದ್ದಾನಂದರೆ ಅದು ಬಿಲ್ಲು ಬಾಣ ತಗೊಂಡು ಗುಬ್ಬಿ ಹೊಡ್ಕೊಂಡು ಬಂದು ಅದು ಸುಟ್ಟು ನನಗೆ ಕೊಡ್ತಾ ಇದ್ದಾನೆ, ತಿನ್ನಮ್ಮ ಅಂತ. ಅಂತಹ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ 5ನೇ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡಿದ್ದಾನೆ. ಆತನ ಬಂದಿದ್ದನು, ಆತನ ಬಂದು ನಮ್ಮ ಯಜಮಾನ್ರು ಇದ್ದಾಗೆ ಬಂದಿದ್ದಾನೆ. ಆತನು ಬಂದು ನಿಮ್ಮ ಮನೇಲಿ ಮಾಟ ಮಂತ್ರ ಇದ್ದಾವೆ, ನಿಮ್ಮ ಮನೇಲಿ ಭಾಳ ದೆವ್ವಗಳು ಇದ್ದಾವೆ ನೋಡ್ರಿ, ನೀವು ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ನಾನು ಬೈದ ಆತನಿಗೆ. ಏನಂತ ಬೈದಂದರೆ, ಯೇಸು ಸ್ವಾಮಿ ಮಾದರ ದೇವರು, ನಮ್ಮ ಯಜಮಾನರು ನನ್ನ ಕೈಯಲ್ಲಿ ಬಳಿ ಇಲ್ಲದ್ರೆ ಊಟ ಮಾಡೋಂಗಿಲ್ಲ, ನನ್ನ ಮಂಗಳಸೂರ್ತ ಇಲ್ಲದ್ರೆ ಊಟ ಮಾಡೋಂಗಿಲ್ಲ, ಆದ್ರೆ ನನ್ನ ಹಣೆ ಮೇಲೆ ಕುಂಕುಮ ಇಲ್ಲದ್ರೆ ನಮ್ಮ ಯಜಮಾನರು ನನ್ನ ಕೈಯಲ್ಲಿ ಊಟ ಮಾಡೋಂಗಿಲ್ಲ. ಇನ್ನೊಂದು ಸಾರಿ ಯೇಸು ಸ್ವಾಮಿ ವಿಷಯನ್ನು ಹೇಳಿದರೆ ನಿನಗೆ ಭಜನೆ ಮಾಡ್ತೀನಿ ನೋಡಂತ ಈ ರೀತಿಯಾಗಿ ಅವ್ರಿಗೆ ನಾನು ಏನು ಮಾಡಿದೆ, ನಾನು ಬೈದೆ. ಆ ಸಂದರ್ಭದಲ್ಲಿ ಆತ ಅವರಿಗೆ ಬೈದು ಅವರಿಗೆ ನಾನು ಮನೆಗೆ ಕಳಿಸಿದೆ. ಅವ್ರು ಏನು ಮಾಡಿದ್ರು ಅಂದರೆ ನಿಮ್ಮ ಇಷ್ಟ ಪರವಿಲ್ಲ, ನಿಮ್ಮ ಇಷ್ಟ ಅಂತ ಅವರು ಈ ರೀತಿಯಾಗಿ ಇದು ಮಾಡಿದ್ರು. ಸ್ವಲ್ಪ ದಿವಸ ಆದಮೇಲೆ ಏನು ಆದರೂ ಈ ಒಂದು ಘಟನೆಯನ್ನು ನಮ್ಮ ಮನೆಯಲ್ಲಿ ಘಟನೆ ನಡೆದ ಮೇಲೆ ಏನು ಯಾರೂ ಬರಲಿಲ್ಲ. ಅಂಥ ಸಂದರ್ಭದಲ್ಲಿ ನನ್ನ ಯಜಮಾನರು ಇದ್ದಾಗೆ ಎಲ್ಲರೂ ಅನೇಕ ಜನರು ಬರ್ತಿದ್ರು, ಮನೆಗೆ ಬರ್ತಾ ಇದ್ರು. ನಮಗೆ ಅದು ಬೇಕು ಇದು ಬೇಕಂತ ಎಲ್ಲ ಜನರು ಬರ್ತಿದ್ರು, ನಾಯಿಗೆ ಪಂಚಾಯತಿಗೆ ಎಲ್ಲದು ಬರ್ತಿದ್ರು. ನಮ್ಮ ಯಜಮಾನರು ಲೋಕ ಬಿಟ್ಟು ಹೋದ್ಮೇಲೆ ಏನು ಯಾರು ಮನೆ ಹತ್ರ ಬರ್ತಾ ಇಲ್ರಿ. ಗೋಳಾಟಗಳು ಅವಾಗ ಬಾಣ್ತೀನಿ ನಾನು 20 ದಿವಸ ಬಾಣ್ತಿ, ಗೋಳಾಟ. ನಮ್ಮ ಮನೆ ಕುಲದವರು ಎಷ್ಟು ದಿವಸ ಪಾಪ ಅವರು ಎಷ್ಟು ದಿವಸ ಕಾಯ್ಕೊಂತ ಕೂಡ್ತಾರೆ, ಯಾರ್ದವರು ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ರು. ಗೋಳಾಟ ಅಲ್ಲಿ ಸಾಯ್ಬೇಕು, ಇಲ್ಲಿ ಸಾಯ್ಬೇಕಂತ ನಾನು ಊರ್ಲ್ ಹಾಕೊಂಡು ಹೋದೆ ಸಾಯ್ಬೇಕಂತ, ಅದು ಸಾಯೋದಾಗಲಿಲ್ಲ. ಎಷ್ಟೋ ಸಾರಿ ಬಾಯಿ ಬೀಳಕ್ಕೆ ಹೋದರೆ ಸಾಯ್ಬೇಕಂತ, ಅದು ಸಾಯೋದಾಗಲಿಲ್ಲ. ಒಂದು ಮನೆ ಮೇಲೆ ನಾನು ನಿಂತುಕೊಂಡು ನಾನು ಹಾರಿದ್ರೆ ನನ್ನ ಕೂಸು ಸತ್ತೋಗ್ಬಿಡ್ತೀವಿ ಅಂತ ಎಷ್ಟೋ ಪ್ರಯತ್ನ ಮಾಡಿದ್ರೆ ಅದು ಆಗಲಿಲ್ಲ. ಒಂದು ದಿವಸ ರೋಡಿನ ಮೇಲೆ ನಾನು
ನನ್ನ ಮಕ್ಕಳನ್ನು ಕರ್ಕೊಂಡೋಗಿ ಚಿಕ್ಕ ಚಿಕ್ಕ ಮಕ್ಕಳು ರೋಡಿ ಮೇಲೆ ಕೂಡಿಸಿದೆ. ರೋಡಿ ಮೇಲೆ ಕೂಡಿಸಿ ನನ್ನ ಉದ್ದೇಶ ಏನಿದೆ ಅಂದರೆ, ರೋಡಿ ಮೇಲೆ ಕುಂತ್ರೆ ಹಿಂಗನ ಸಾಯ್ತೀವಿ ಅಂತ ಈ ರೀತಿ ರೋಡಿನ ಮೇಲೆ ರಾತ್ರಿಯಲ್ಲಿ ರೋಡಿನ ಮೇಲೆ ಕೂಡಿಸಿ ಗೋಳಾಡಿ ಅಳ್ತಾ ಇದೆ. ನಾನು ಎಲ್ಲ ಮಕ್ಕಳನ್ನು ರೋಡಿ ಮೇಲೆ ಕೂಡಿಸಿ ಅಳುವಾಗ ಪೀಟ್ರು ಬಾಣ್ತಿ ಆತನ ತೊಡಿ ಮೇಲೆ ಹಾಕ್ಕೊಂಡು ರೋಡಿ ಮೇಲೆ ರಾತ್ರಿಯಲ್ಲಿ ರೋಡಿನ ಮೇಲೆ ಕುಂತ್ಕೊಂಡು ನಾನು ಅಳುವಾಗ ಆದರೂ ಪಾಟ್ರು ದೂರ ನಿಂತ್ಕೊಂಡು ಎರಡು ಕೈ ಕಟ್ಕೊಂಡು ಹಿಂಗೆ ನೋಡ್ತಾ ಇದ್ದನು. 5 ಜನರ ಮಕ್ಕಳು ನಾನು ಕೂಡಿಸ್ಕೊಂಡು ನಾನು ಅಳ್ತಾ ಇದ್ದೆ. ಪಾಟ್ರು ದೂರ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ನಾನು ಅಳೋದು ನೋಡ್ತಾ ಇದ್ರು, ಮಾಡೋದು ನೋಡ್ತಾ ಇದ್ರು. ನೋಡುವಾಗ ಅಂಥ ಸಂದರ್ಭದಲ್ಲಿ ನಾನು ಪಾಟ್ರಿಗೆ ಹೇಳಿದೆ, ಒಂದು ಮಾತು ಪಾಟ್ರಿಗೆ ಹೇಳಿದೆ, ಜಾನು ಮಂಜು ಇದು ನೋಡ್ಗೋ, ಆದರೂ ನಿಮ್ಮಪ್ಪ ಏನಂತ ಹೇಳಿದಿನಪ್ಪ ನಿನಗೆ, ಅದನ್ನು ಒಂದು ಮಾತು ಹೇಳು. ನಿಮ್ಮಪ್ಪ ಹೇಳಿದ ಮಾತು ನನಗೆ ಒಂದು ಸಾರಿ ಆ ಮಾತು ಹೇಳು. ನಿಮ್ಮಪ್ಪ ಹೇಳಿದ್ರಲ್ಲ, ತಾಯಿನ ಸರಿಯಾಗಿ ನೋಡ್ಕೋ, ನಿಮ್ಮ ತಾಯಿನ ಸರಿಯಾಗಿ ನೋಡ್ಕೋ, ಮದಿ ಕಾಪಾಡ್ಕೊಂಡು ಬಾ ಮಂಜು, ನೀನೇ ಮನೆಗೆ ದೊಡ್ಡ ಮಗ, ಅದನ್ನು ಒಂದು ಮಾತು ನನಗೆ ನೆನಪು ಮಾಡಪ್ಪ ಅಂತ ನಾನು ಹೇಳುವಾಗ ಆದರೂ ಅದ್ರ ಕೈ ಕಟ್ಕೊಂಡು ಸುಮ್ಮನೆ ನೋಡ್ತಾ ಇದ್ರು. ನಮ್ಮ ಕುಲದವ್ರು ಬಂದು ಎಲ್ಲ ನಮಗೆ ಅದು ಇದು ಹೇಳಿ ನನ್ನ ಮನೆಗೆ ಕರ್ಕೊಂಡು ಹೋದ್ರು. ಮನೆಗೆ ಕರ್ಕೊಂಡು ಹೋದ್ಮೇಲೆ ಆದರೂ ಇನ್ನು ನನಗೆ ಸಾಯ್ಬೇಕಂತ ತಲೆಯಲ್ಲಿ ಇರುವಾಗ ಒಂದು ದಿವಸ ಏನಾಯ್ತು ಅಂತ ನೋಡುವಾಗ ನಮ್ಮ ಸತ್ಯನಾರಾಯಣ ಅಂತ ನಮ್ಮ ತಮ್ಮ ಇದ್ದಾನೆ, ಆತನ ಕರೆದು ತಮ್ಮ, ನಾನು ನಿನ್ನ ಒಂದು ಹೆಸರ ಮೇಲೆ 50,000 ರೂಪಾಯಿ ಬ್ಯಾಂಕಿನಲ್ಲಿ ಇಡ್ತೀನಿ, ಆದರೂ ನನ್ನ ಮಕ್ಕಳನ್ನ 10 ವರ್ಷದ ತಾನ ನೀನು ಸಾಕಂತ ಹೇಳಿದೆ. ಅಂದರೆ ನನ್ನ ಆ ತಲೆಯಲ್ಲಿ ಆಲೋಚನೆ ಏನಿತ್ತಂದರೆ, ನನ್ನ ಮಕ್ಕಳಿಗೆ ಯಾರಿಗನ್ನ ಒಪ್ಪಿಸಿ ನಾನು ಆತ ಹತ್ರ ಹೋಗ್ಬೇಕು, ನಾನು ಸಾಯ್ಬೇಕಂತ ಇದು ಉದ್ದೇಶ ಇತ್ತು. ಆದರೂ ಆತನಿಗೆ ಹೇಳಿದೆ, ನಾನು 50,000 ನನ್ನ ಹೆಸರ ಮೇಲೆ ಬ್ಯಾಂಕ್ನಲ್ಲಿ ಇಡ್ತೀನಿ, ನನ್ನ ಮಕ್ಕಳನ್ನ 10 ವರ್ಷ ತನಕ ಸಾಕಂದ್ರೆ ಆತನ ಹೇಳಿದ್ರು, 50,000 ಅಲ್ಲ, 1,00,000 ರೂಪಾಯಿ ಬ್ಯಾಂಕ್ನಲ್ಲಿ ನನ್ನ ಹೆಸರು ಇಟ್ಟರು ಕೂಡ ನಿನ್ನ ಮಕ್ಕಳು ನಾನು ಸಾಕೋಕ್ಕಾಗಿಲ್ಲ. ನಿನ್ನ ಹೆಸರು ಹೇಳ್ತಾರಲ್ಲಕ್ಕ, ನಮ್ಮ ಹೆಸರು ಹೇಳಂಗಿಲ್ಲ ಆತನಂದು. ಇನ್ನು ಮನಸ್ಸಿಗೆ ನನಗೆ ನೋವಾಯಿತು. ಇನ್ನಾದ್ಮೇಲೆ ಅಲ್ಲಿಗೆ ಎಷ್ಟು ತಿಂಗಳಾಯ್ತು ಅಂದರೆ 5 ತಿಂಗಳಾಯ್ತು. ನಮ್ಮ ಯಜಮಾನರು ಸರಿ ಹೋಗಿ 5 ತಿಂಗಳಾದಮೇಲೆ ನಮ್ಮ ಕುಲದವ್ರು ಎಲ್ಲರೂ ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ದಾರೆ, ಇದೇ ರೀತಿ ಹಿಂಗೆ ಇರಬಾರ್ದು, ಪದ್ಧತಿ ಪ್ರಕಾರ ನೇಮದ ಪ್ರಕಾರ ತವ್ರ ಮನೆಗೆ ಹೋಗಿ ಸೀರೆ ಮಾಡ್ಕೊಂಡು ಬಾವಾಗು ಅಂತ ಅನೇಕ ಜನರು ಹೇಳುವಾಗ ಅವರು ಕರೆಯೋಕ್ಕೆ ಬರ್ತಾ ಇಲ್ಲ, ಅವ್ರು ಕರಿತಾ ಇಲ್ಲ. ಆದ್ರೆ ನೀನನ್ನ ಹೋಗಿ ಅಲ್ಲಿ ಬಟ್ಟೆ ಮಾಡ್ಕೊಂಡು ಬಾವಾಗು ಅಂತ ಹೇಳುವಾಗ ನಾನು ಏನು ಮಾಡಿದೆ ಅಂದರೆ, ಹಿರಿಯರ ಮಾತು ಕೇಳಬೇಕು ಅಂದ್ರೆ ದೈವದವ್ರ ಮಾತು ಕೇಳಬೇಕಂತ ಚಿಕ್ಕ ಮಕ್ಕಳು ಬಾಣ್ತಿ ನಾನು ಅಲ್ಲಿಗೆ ಇಟ್ಟು ಅಂದರೆ, ಆದರೂ 3 ತಿಂಗಳ ಬಾಣ್ತಿ, ಖುಷಿಗೆ ಬಾಣ್ತಿ, ಆ ಬಾಣ್ತಿನ ಕಟ್ಕೊಂಡು, ಆ ಖುಷಿನ ಕಟ್ಕೊಂಡು, ಮಧ್ಯದ ಖುಷಿನ ಕಟ್ಕೊಂಡು 5 ಜನರ ಮಕ್ಕಳು ಚಿಕ್ಕ ಕರ್ಕೊಂಡು ತವ್ರ ಮನೆಗೆ ಹೋದೆ. ತವ್ರ ಮನೆಗೆ ಎದಕ್ಕೆ ಹೋಗ್ತಾರೆ, ನಾನಲ್ಲಿ ಅವ್ರ ಮೇಲೆ ಅವರಿಗೆ ಭಾರ ಹಾಕಿ ನಾನು ಸಾಕಬೇಕಂತ ಅವ್ರ ಹತ್ರ ಹೋಗಿಲ್ಲ. ದೈವದವರು ಈ ರೀತಿಯಾಗಿ ಹತ್ತಿ ಹೊಡ್ಕೊಂತದ ಅವ್ರ ಹತ್ರ ಹೋಗಿ ಒಳ್ಳೇದು ಕೆಟ್ಟದ್ದು ಮಾಡ್ಕೊಂಡು ಬಾ, ಅವ್ರಂತ ಕರೆಗೆ ಬಂದಿಲ್ಲ, ನೀನಾದರೂ ಹೋಗು ಅಂತ ಹೇಳುವಾಗ ಈ ವಿಷಯಕ್ಕಾಗಿ ನಾನು ಹೋದೆ. ಚಿಕ್ಕ ಮಕ್ಕಳು ರಾತ್ರಿ ಬಸ್ನಲ್ಲಿ ಹಾಕ್ಕೊಂಡು ಹೋದ್ಮೇಲೆ ಏನು ಅಲ್ಲಿಗೆ 4 ದಿವಸ ಆಯ್ತು. ಅವ್ರ ಮನೆಗೆ ಹೋದೆ. ಅಲ್ಲಿಗೆ ಅವರು ಏನು ಮಾಡ್ದಂತ ನೋಡುವಾಗ ಆ ಒಂದು ಸಮಯದಲ್ಲಿ ನಮ್ಮ ಅಣ್ಣ ಹೇಳಿದನು, ಹೆಂಗೈದ ನೋಡಿ ನಿನ್ನ ಮಕ್ಕಳು ಅಂತ ಹೇಳಿದನು. ನಾನು ಒಂದು ಮಾತು ಹೇಳಿದೆ, ಅಣ್ಣ ತಂದೆ ಇಲ್ಲದ ಮಕ್ಕಳು ಇನ್ನು ಹೆಂಗಿರ್ತಾರಣ್ಣ, ಹಂಗಿಲ್ದೆ ಇನ್ನು ಹೆಂಗಿರ್ತಾರೆ ತಂದೆ ಇಲ್ಲದ ಮಕ್ಕಳು ಅಂತ ಹೇಳುವಾಗ ಅದು ನನಗೆ ಆ ಮಾತು ನನಗೆ ಮನಸ್ಸು ಭಾಳ ಪೆಟ್ಟಾಗಿಬಿಡ್ತು. ಹಾಗೆ ಅದರಲ್ಲೇ ಕೊರಗ್ತಾ ಇದ್ದೆ. ಆದರೂ ಒಂದು ದಿವಸ ಈ ಕೂಸು ಇಲ್ಲಿ ಟೇಜನ್ನ ಕೂಸು ಅಣ್ಣನಿದ್ರು, ಇನ್ನೊಂದು ಕೂಸು ಪರ್ಸನ್ ಅಂತ ಅವರು ಒಂದು ದಿವಸ ಅಳ್ತಾ ಇದ್ರು. ನಾಲ್ಕು ಆಕಲೆ ತಿಂದು ಅಂತ ಅಳುವಾಗ ಒಬ್ಬ ತಾಯಿಗೆ ಹೋಗಿ ನನಗೆ ಕೇಳಿದೆ, ಅಮ್ಮ ಯಮ್ಮನ ಮುದ್ದಾಗಿದ್ದ ಉಂಟೆ ಬಿಟ್ಟುತ್ತಲ್ಲ ಇವರೆಲ್ಲ ಹಾಕ್ಕೊಂಡ್ರು ಅಂತ ಏನೇನಿದ್ರು ಕೊಡಮ್ಮ, ನನ್ನ ಮಕ್ಕಳು ಹಸ್ಕೊಂಡ್ರು ಅಂತ ಹೇಳುವಾಗ ಆಕೆ ಹೇಳಿದ್ರು, ಎಲ್ಲಿಂದ ತರಬೇಕಮ್ಮ, ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರು. ಇನ್ನು ಮನಸ್ಸಿಗೆ ಭಾಳ ನೋವಾಯಿತು. ಇನ್ನು ನೋವು ಆದಮೇಲೆ ಇಲ್ಲಿ ಇರಬಾರ್ದು ಅಂತ ಗೋಳಾಡ್ತಾ ಇದ್ದೆ. ಆತನಿಗೆ ಎಲ್ಲ ನಾನು ಅಳೋದು ಮಾಡೋದಿಲ್ಲ, ಆತನಿಗೆ ಅರ್ಥ ಆಗ್ತದೆ. 12 ವರ್ಷ ಖುಷಿ ಎಲ್ಲಗೆ ಅರ್ಥ ಆಗ್ತದ. ಆತನ ಒಂದು ಮಾತು ಹೇಳಿ ಏನು ಹೇಳಿದ್ರು ಅಂದರೆ, ಅಮ್ಮ ನಾವು ಇಲ್ಲಿರೋದು ಬೇಡ, ಹೋಗೋಣ ನಡಿ, ನಮ್ಮ ತಂದೆ ಮನೆಗೆ ನಾವು ಹೋಗೋಣ ನಡಿ ಅಂತ ಜಾನ್ ಪಾಟ್ರು ಹೇಳಿದ್ರು. ಹೇಳುವಾಗ ಆದರೂ ರಾತ್ರಿಯಲ್ಲಿ ಹೆಂಗೆ ಹೋಗ್ಬೇಕು, ಈ ಚಿಕ್ಕ ಮಕ್ಕಳು ಕಟ್ಕೊಂಡು ಆ ದೇಶ ಬಿಟ್ಟು ನಾನು ಈ ದೇಶಕ್ಕೆ ಹೆಂಗೆ ಬರಬೇಕು, ಹೆಂಗೆ ಹೋಗ್ಬೇಕು. ಆದರೂ ಅದೇ ರೀತಿಯಾಗಿ ಇವತ್ತು ರಾತ್ರಿ ಕಾಲ ಕಳೆದು ಮುಂಜಾನೆ ಹೋಗ್ಬೇಕಂತ ಅದೇ ಅಣ್ಣನ ಮನೆ ಮುಂದೆ ನಾನು ರಾತ್ರಿ ಹಿಂಗೆ ಬಾಗಲ ಬೆಳಗ್ಗೆ ಒಂದು ಗೋಣಿ ಚೀಲ ಹಾಕ್ಕೊಂಡು ನನ್ನ ಮಕ್ಕಳನ್ನೆಲ್ಲರನ್ನ ಮಲಗಿಸಿ ಅವ್ರು ಊಟ ಮಾಡಂತ ಹೇಳಿದ್ರು. ನನಗೆ ಊಟ ಹೋಗಂಗಿಲ್ಲ ರೀ, ಬೇಡ, ನನ್ನ ಮಕ್ಕಳು ಊಟ ಮಾಡಿದ್ರೆ ಸಾಕಂತ ನನ್ನ ಸೇರಿಗನ 7-6 ಜನರ ಮಕ್ಕಳ ಮೇಲೆ ಈ ರೀತಿಯಾಗಿ ಬಚ್ಚಿ ರಾತ್ರಿ ಕಾಲ ಕಳೆದು, ಅವತ್ತು ರಾತ್ರಿ ಮಕ್ಕಳಿಗೆಲ್ಲ ಕಾಲ ಕಳೆದು ಮುಂಜಾನೆ ಹೇಳಿದೆ ನಾನು, ಅಣ್ಣ ನಮ್ಮ ಊರಿಗೆ ನಾನು ಹೋಗ್ತೀನಿ, ಗಂಡನ ಮನೆಗೆ ನಾನು ಹೋಗ್ತೀನಿ ಅನ್ನುವಾಗ ಆತನಿಗೆ ಹೇಳಿದನು,
ಮತ್ತು ಯಾವಾಗ ಬರ್ತೀಯಮ್ಮ ಅಂತ ಹೇಳಿದ್ರು. ನಾನು ಹೇಳಿದೆ, ನೋಡೋಣ ಸತ್ಯ ಹೇಳ್ತೀನಿ, ನಾನು ಸತ್ತು ಎಲುಬು ಕೂಡ ನಿನ್ನ ಮನೆಗೆ ಬರ್ತಾ ಇಲ್ಲಣ್ಣ, ನಾನು ಬರೋಂಗಿಲ್ಲ, ಲಾಸ್ಟ್ ಇನ್ನು ಆಯ್ತಣ್ಣ, ನಾನು ಬರ್ತಾ ಇಲ್ಲಣ್ಣ, ಯಾವಾಗ ನನ್ನ ಮಕ್ಕಳು ದೊಡ್ಡವು ಆಗ್ತಾವಲ್ಲ ಆವಾಗ ನಿನ್ನ ಮನೆಗೆ ಬರ್ತೀನಿ, ಅಲ್ಲಿವರೆಗೆ ನಾನು ಬರ್ತಾ ಇಲ್ಲಣ್ಣ ಅಂತ ಹೇಳಿದೆ. ಹೇಳುವಾಗ ಆದರೂ ಆತನ ಏನು ಅನ್ನಲಿಲ್ಲ. ಒಂದು ವೇಳೆ ಅವರಿಗೆ ಅವ್ರ ತಲೆಯಲ್ಲಿ ಆಲೋಚನೆ, ಮೂಢನಂಬಿಕೆ ಅವರಿಗೆ, ಇವರಿಗೆ ನಾವು ಏನೋ ಬಟ್ಟೆ ಮಾಡಿ ಇವ್ರಿಗೆ ಏನೋ ಒಳ್ಳೇದು ಕೆಟ್ಟದ್ದು ಮಾಡಿದ್ರೆ ಆ ದೆವ್ವ ಅವ್ರ ಬಲ್ಲಿರೋ ದೆವ್ವ ನಮಗೆ ಹಿಡ್ಕೊತದೇನೋ, ನಮಗೆ ಶೋಧನೆ ಮಾಡ್ತದಂತ ಇದು ಒಂದು ನಂಬಿಕೆ ಅವರ ಹತ್ರ ಇತ್ತು. ಆ ರೀತಿಯನ್ನು ಆಗುವಾಗ ಆದರೂ ನಾನೇನು ಮಾಡಿದೆ ಅಂದರೆ ಅಲ್ಲಿಗೆ ಬಸ್ ಸ್ಟ್ಯಾಂಡಲ್ಲಿ ಕುಂತ್ಕೊಂಡೆ, ಈ ಮಕ್ಕಳೆಲ್ಲ ಕರ್ಕೊಂಡು, ಹಳ್ಳಿ ಬಸ್ ಸ್ಟ್ಯಾಂಡ್, ಅದು ಸಣ್ಣ ಬಸ್ ಸ್ಟ್ಯಾಂಡ್ ಕೂಡ ಗುಳೋ ಅಂತ ಅಳ್ತಾ ಇದೆ. ಗುಳೋ ಅಂತ ಅಳುವಾಗ ಅಲ್ಲಿ ಮಕ್ಕಳೆಲ್ಲ ಸೇರಿಸ್ಕೊಂಡು ಗುಳು. ನನಗೆ ಬಳಗ ನೋಡಿದ್ರೆ ಸತ್ಯ ಅಂತ ಹೇಳ್ತೀನಿ ರೀ, ತವ್ರ ಮನೆ ಕಡೆಯಿಂದ ಬಳಗ ತಲೆ ಕೂದಲಷ್ಟು ಇದೆ, ಗಂಡನ ಮನೆ ಕಡೆಯಿಂದ ಬಳಗ ತಲೆ ಕೂದಲಷ್ಟು ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಗುಳೋ ಅಂತ ಮಕ್ಕಳು, ಎಲ್ಲ ಮಕ್ಕಳು ಅಳ್ತಾ ಇದ್ದಾರೆ. ಗುಳೋ ಅಂತ ಅಳುವಾಗ ಅವಾಗ ಅಂಥ ಸಂದರ್ಭದಲ್ಲಿ ನಮ್ಮ ಅಕ್ಕ, ಇವರು ಇಲ್ಲಿಲ್ಲ, ನಮ್ಮ ದೇಶ ಕಡೆ ಇದ್ದಾಳೆ ದೊಡ್ಡಕ್ಕ, ಅವರು ಬಂದು ನನ್ನ ಕರ್ಕೊಂಡು ಹೋಗಿ, ಆದರೆ ಒಳ್ಳೇದು ಕೆಟ್ಟದ್ದು ನನಗೇನು ಮಾಡಬೇಕಲ್ಲ, ಬಟ್ಟೆ ಬರೆ ಏನು ಪದ್ಧತಿ ಪ್ರಕಾರ ಮಾಡೋಕ್ಕೆಲ್ಲ ಮಾಡಿ ನನ್ನ ಗುಲ್ಬರ್ಗಕ್ಕೆ ಕಳಿಸಿದಳು. ಮತ್ತು ನನ್ನ ಮಗಳ ಗಂಡಿಗೆ ಕರೆಸಿದೆ. ನಾನು ಏನಂತ ಕಳಿಸಿದೆ, ತಮ್ಮ ನೀನು ಬಾ, ನಿನ್ನ ಹೆಸರ ಮೇಲೆ 50,000 ರೂಪಾಯಿ ನಾನು ಬ್ಯಾಂಕ್ನಲ್ಲಿ ಇಡ್ತೀನಿ, ಆದರೂ 10 ವರ್ಷ ಆಗುತ್ತಾ ನನ್ನ ಮಕ್ಕಳನ್ನ ಸಾಕಪ್ಪ, ನಿನಗೆ ಪುಣ್ಯ ಬರ್ತದಂತ ಹೇಳುವಾಗ ಅವರು ಹೇಳಿದರು, ಅಕ್ಕ ನಿನ್ನ ಮಕ್ಕಳು ಸಾಕೋದು ದೊಡ್ಡದಲ್ಲ, ಸಾಕ್ತೀವಿ ಪರವಿಲ್ಲಕ್ಕ, ಆದರೂ ಇವತ್ತು ಸಾಕ್ತೀವಿ, ನಾಳೆ ಬಂದು ನಿಮ್ಮ ಭಾವನವ್ರು ಬಂದು ನಮ್ಮ ಮಕ್ಕಳಂತ ಕದ್ದುಕೊಂಡು ಹೋಗ್ತಾರಕ್ಕ ಅಂತ ಹೇಳಿದ್ರು. ಇನ್ನೂ ನನಗೆ ನೋವಾಯ್ತು, ಇನ್ನೂ ಬಾಧೆ ಆಯಿತು. ಅವೆರಡು ಬಾಧೆಗಳು ಭಾಳ ತುಂಬ್ಕೊಂಡು ಬಿಟ್ಟೆ. ಮನೆ ಹೊರಗೆ ಹೋದ್ರೆ ರಂಡಮಣ ಮಕ್ಕನ ಜೋಡುಗುಡ್ದು ವ್ಯಾಪಾರಂಗಾದಂತ ಹೇಳ್ತಾಯಿದ್ರು. ಅಂದರೆ ಇವರು ಇದೇ ಮಕ್ಕ ನೋಡಬಾರ್ದು, ಇದೇ ಮಕ್ಕ ನೋಡಿದ್ರೆ ನಮ್ಮ ಬಿಸ್ನೆಸ್ ಆಗಂಗಿಲ್ಲ ಅಂತ ಕೆಲವು ಜನ ಮಕ್ಕ ನೋಡಿ ಉಗಿಳಿದವ್ರು ಕೂಡ ಭಾಳ ಜನ ಇದ್ದಾರೆ. ಭಾಳ ಪರಿಸ್ಥಿತಿ ಗಂಭೀರ ಆಯ್ತು. ಆತ ನೋಡಿದ್ರೆ ಆ ರೀತಿ ಹೇಳಿದ್ರು. ಈತನಿಗೆ 50,000 ಬ್ಯಾಂಕ್ನಲ್ಲಿ ಇಡ್ತಾನೆ ಅಂದರೆ ಈತನು ಸಾಕಕ್ಕೆ ರೆಡಿಲ್ಲ, ಈತನಿಗೆ 50,000 ಬ್ಯಾಂಕ್ನಲ್ಲಿ ಇಡ್ತಾನೆ ಅಂದರೆ ಈತನು ಕೂಡ ಸಾಕಕ್ಕೆ ರೆಡಿಲ್ಲ. ನಾನೇನು ಮಾಡಬೇಕು, ಒಂದೇ ದಾರಿ ಗೊತ್ತಾಯಿತು ನನಗೆ. ಆಲೋಚನೆ ಮಾಡಿದ್ರೆ ಏನು ಮಾಡಬೇಕಂತ ಒಂದೇ ದಾರಿ ಗೊತ್ತಾಯಿತು. ಏನು ಬೇಡ, ನನ್ನ ಮಕ್ಕಳು ಇನ್ನೊಬ್ರಿಗೆ ಯಾಕೆ ಭಾರ ಆಗಬೇಕು, ಇನ್ನೊಬ್ಬರ ಮೇಲೆ ಯಾಕೆ ನಾನು ಹಾಕಬೇಕು, ನನ್ನ ಮಕ್ಕಳು ನನ್ನ ಜೊತೆ ಬರಬೇಕಂತ ಶನಿವಾರ ದಿನ ಮಾರ್ಕೆಟಿಗೆ ಹೋದ್ರೆ, ಮಾರ್ಕೆಟಿಗೆ ಹೋಗಿ ಏನಿಗೆ ಇಡ್ತಾರೆ ನೋಡ್ರಿ, ಎಣ್ಣೆಲಿ ಏನು ಸಾಯ್ಬೇಕಂತ ಇಡ್ತಾರಲ್ಲ ಅದು ತೊಗೊಂಡು ಬಂದೆ. ಅದು ತೊಗೊಂಡು ಬಂದು ನಾನು ಊಟದಲ್ಲಿ ಹಾಕಿ ನಾನು ನನ್ನ ಮಕ್ಕಳು ಅವತ್ತು ಸಾಯ್ಬೇಕು ಅಂಥ ಪರಿಸ್ಥಿತಿಯಲ್ಲಿ ಯಾರಿಗೆ ಗೊತ್ತಿಲ್ಲದೆ ನಾವು ಸಾಯ್ಬೇಕು. ಯಾರಿಗೆ ಯಾಕೆ ಹೇಳ್ಬೇಕು, ಯಾರಿಗೆ ಹೇಳಿದ್ರು ಕೂಡ ಅವ್ರ ಮನಸ್ಸು ಬೇಜಾರು ಮಾಡ್ಕೊತಾರೆ. ಯಾಕೆ ಹೇಳ್ಬೇಕು, ನಾನು ಸತ್ತ ಮೇಲೆ, ನಾನು ನನ್ನ ಮಕ್ಕಳು ಸತ್ತ ಮೇಲೆ ಅವ್ರು ಬಂದು ನೋಡಬೇಕು, ಅಲ್ಲಿವರೆಗೆ ಯಾರಿಗೆ ಹೇಳ್ಬೇಡ ಅಂತ ಹೇಳ್ಬಾರ್ದು ಅಂತ ನನ್ನ ತಲೆಯಲ್ಲಿ ಇತ್ತು. ತಲೆಯಲ್ಲಿ ಇದ್ದ ಮೇಲೆ ಏನು ಅದು ಎಲ್ಲ ಮಾರ್ಕೆಟ್ಗೆ ಹೋಗಿ ಏನು ಇಡೋದು ಒಂದು ದವನ ತೊಗೊಂಡು ಬಂದು ಊಟದಲ್ಲಿ ಹಾಕಿ ಅಡುಗೆ ಮಾಡಿದೆ. ಅವತ್ತು ಸಾಯ್ಬೇಕಂತ ನಾನು ನನ್ನ ಮಕ್ಕಳು ಸಾಯ್ಬೇಕಂತ ಪ್ರಯತ್ನ ಮಾಡಿದ್ವಿ. ಅಷ್ಟರೊಳಗೆ ದೇವ್ರ ಸಂಕಲ್ಪ ಏನು, ದೇವ್ರ ಉದ್ದೇಶ ಏನು, ನಮ್ಮ ನಾದ್ನಿ ಬಂದು, ನಮ್ಮ ನಾದ್ನಿ ನಮ್ಮ ಮನೆಗೆ ಸಾಲಮ್ಮ ಅಂತ ಅವ್ರು ನನ್ನ ಮನೆಗೆ ಬಂದರು. ಬಂದಮೇಲೆ ಅವ್ರು ಹೇಳಿದರು, ಏನು ಹೇಳಿದ್ರು ಅಂದರೆ, ಏನೋ ಒಂದು ಥರ ಇದ್ದೀನಿ ನೀನು, ಇವತ್ತು ಏನೋ ನಿಮ್ಮ ಪ್ರಾಣಕ್ಕೆ ಏನೋ ಮಾಡ್ಕೊಂಡಪ್ಪಲೇ ನಾನು ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಅಂದರೆ ನಾನು ಯಾರಿಗೆ ಹೇಳ್ಬೇಕಂತ ಒಟ್ಟಾಗಿತ್ತು, ಆದರೆ ದುಃಖ ತಡಲಿಲ್ಲ, ಗುಳೋ ಅಂತ ನಾನು ಅಳ್ತಾ ಇದ್ದೆ. ಅಳುವಾಗ ಆಯಿತು, ಇವಾಗ ಸತ್ತಿನ 10 ತಿಂಗಳಾಯಿತು, ಇನ್ನೂ ನೀನು ಕಣ್ಣೀರು ಸುರಿಸಿ, ಇನ್ನೂ ಕಣ್ಣೀರು ಇದು ಆಗಂಗಿಲ್ಲ, ಇನ್ನೂ ನೀನು ಮರ್ತೋಗೋಕೆ ಆಗಂಗಿಲ್ಲ ಅಂತ ಹೇಳಿದ್ರು. ನೋಡಿ ಚಿಗಮ್ಮ, ನಾನು ನನ್ನ ಮಕ್ಕಳು ದೂರ ಹೋಗ್ತೀವಿ ಅಂತ ಹೇಳಿದೆ. ಹೇಳುವಾಗ ಆಕೆ ಹೇಳಿದ್ಲು, ಯಾವ ದೇಶಕ್ಕೆ ಹೋಗ್ತೀಯಮ್ಮ, ಈ ದೇಶ ಬಿಟ್ಟು ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಯಾವ ಊರಿಗೆ ಹೋಗ್ತೀಯಮ್ಮ ಅಂತ ಹೇಳಿದ್ರು. ನಾನು ಹೇಳಿದೆ, ಚಿಗಮ್ಮ ನಾವು ಮತ್ತೆ ಬರಲಾರ್ದ ಲೋಕಕ್ಕೆ ನಾವು ಹೊಂಟೋಗ್ತೀವಿ ಸಿಗಮ್ಮ, ಮತ್ತೆ ಲೋಕಕ್ಕೆ ನಾವು ಬರೋಂಗಿಲ್ಲ, ಅಂಥ ಲೋಕಕ್ಕೆ ನಾವು ಹೊಂಟೋಗ್ತೀವಿ ಚಿಗಮ್ಮ ಅಂತ ಹೇಳಿದೆ. ಹೇಳುವಾಗ ಆಕೆ ಎದೆ ಹೊಡ್ಕೊಂಡು ಬಿಟ್ಲು. ಆವಾಗ ಆಕೆ ಗೊತ್ತಾಯ್ತು ವಿಷಯ. ಗೊತ್ತಾದ್ಮೇಲೆ ಎಲ್ಲರಿಗೂ ಹೋಗಿ ಹೇಳಿದ್ಲು, ಇವತ್ತು ಏನೋ ಜೀವಕ್ಕೆ ಮಾಡ್ಕೊತಾ ಇದ್ದಾರೆ, ಮಕ್ಕಳು ತಾನು ಸಾಯ್ತಾರೆ, ಮುದ್ದಿನಂಥ ಮಕ್ಕಳು ಇದ್ದಾರೆ, 6 ಮಂದಿ ಮಕ್ಕಳು ಇದ್ದಾರೆ. ಅವ್ರಿಗೆ ಎಷ್ಟು ನಾವು ಧೈರ್ಯ ಹೇಳಿದ್ರೆ ಕೇಳ್ತಾ ಇಲ್ಲ. ನೀವನ್ನ ಹೋಗಿ ಧೈರ್ಯ ಹೇಳ್ರಿ, ನೀವನ್ನ ಹೋಗಿ ಧೈರ್ಯ ಹೇಳ್ರಿ, ನೀವನ್ನ ಹೋಗಿ ಧೈರ್ಯ ಹೇಳ್ರಿ, ನೀವನ್ನ ಧೈರ್ಯ ಹೋಗಿ ಅಂತ ಹೇಳಿದ್ರೆ ಯಾರು ಬರಲಿಲ್ಲ. ಆದ್ರೆ ಲಾಸ್ಟಿಗೆ ನಮ್ಮ ತಮ್ಮ ಅಂತ ಒಬ್ಬರಿದ್ದಾರೆ, ಸತ್ಯನಾರಾಯಣ ಅಂತ, ಅವರು ಸತ್ಯನಾರಾಯಣಗೆ ಹೋಗಿ ಹೇಳಿದ್ರು, ಸತ್ಯನಾರಾಯಣ ನೋವನ ಬೈ ಶೆಪ್ಪು ನಾ ತಮ್ಮ ಆತನ ಮಗ ಆಗಬೇಕು. ಮಗನಿಗೆ ಹೇಳಿದ್ಲು, ನೀನನ್ನು ಹೋಗಿ ಹೇಳೋಗಪ್ಪ, ಧೈರ್ಯ ಹೋಗಿ. ನಾವು ಎಷ್ಟು ಹೇಳಿದ್ರು ಆತನ ಕೇಳ್ತಾ, ಅವ್ರು ಕೇಳ್ತಲ್ಲ, ಮಕ್ಕಳು ಮುದ್ದಿನಂಗೆ ಮಕ್ಕಳಿದ್ದಾರೆ, ಎಲ್ಲರೂ ಸತ್ತು ಹೋಗ್ತಾರಪ್ಪ, ಅವರು ಹೆಸರೇ ಇಲ್ದಂಗೆ ಆಗ್ತದಂತ ಹೇಳುವಾಗ ಅಳ್ಕೊಂತ ಕಳ್ಕೊಂತ ನಮ್ಮ ನಾದ್ನಿ ಹೋಗಿ ಹೇಳುವಾಗ ನಿಜವಾಗ್ಲೂ ಸತ್ಯ ಹೇಳ್ತೀನಿ, ಮನಪೂರ್ವಕವಾಗಿ ನಮ್ಮ ನಾದ್ನಿ ಋಣವನ್ನು ಎಷ್ಟು ತೀರಿಸಿದ್ರೆ ಆಗ್ತಾ ಇಲ್ಲ. ಇನ್ನೊಂದೇ ನನ್ನ ತಾಯಿಕಿನ ಹೆಚ್ಚು, ನನ್ನ ತಾಯಿ ಇಲ್ಲದ್ರು ಕೂಡ ತಾಯಿ ಅಂತ ನನ್ನ ಮಗ್ಗದಲ್ಲಿ ಇದ್ದು ಆಕೆ ತಾಯಿಕಿನ ಹೆಚ್ಚು ನನ್ನ ಎಷ್ಟು ಕಣ್ಣೀರು ಸುರಿಸಿನಂದರೆ ನನ್ನ ಸರಿಗೆ ಆಕೆ ಕಣ್ಣೀರು ಸುರಿಸಿದ್ದಾಳೆ. ನನಗೆ ಎಷ್ಟೋ ಭಾಳ ಸಪೋರ್ಟ್ ಮಾಡಿದ್ದಾಳೆ. ನಿಜವಾಗಿ ಮನಪೂರ್ವಕವಾಗಿ ಸಾಲ ಮಗನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ತಮ್ಮ ಮತ್ತು ನಮ್ಮ ನಾದ್ನಿ ಬಂದರು. ಬಂದಮೇಲೆ ನಮ್ಮ ತಮ್ಮ ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ,
ಅಕ್ಕ ಏನು ಸಾಯ್ತಿ ಅಂದಿ ಅಂತ ಯಾಕೆ ಅಂತ ಹೇಳುವಾಗ, ಹೌದಪ್ಪ, ಇನ್ನೊಬ್ಬರ ಮೇಲೆ ಭಾರ ಯಾಕೆ ಆಗಬೇಕಪ್ಪ, ನಾನು ಎಲ್ಲಿರ್ತೀನೋ ಅಲ್ಲಿ ನನ್ನ ಮಕ್ಕಳು ಇರ್ತಾರೆ, ನಾನು ಅಲ್ಲಿಗೆ ಹೋಗ್ತೀನಿ, ಎಲ್ಲರೂ ಒಂದೇ ಸ್ಥಳ ಹತ್ರ ಇರ್ತೀವಪ್ಪ, ನನ್ನ ಮಕ್ಕಳು ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಪ್ಪ ಅಂತ ಹೇಳುವಾಗ ಆತನ ಒಂದು ಮಾತು ಹೇಳಿದೆನು, ನೋಡಕ್ಕ 10 ನಿಮಿಷ ನಾನು ಟೈಮ್ ಕೊಟ್ಟರೆ ನಿನ್ನ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿದನು. ಸರಿಯಪ್ಪ ಹೇಳು ಅಂತ ಹೇಳುವಾಗ ಆತನ ಹೇಳಿದನು, ನೋಡಕ್ಕ ನಮ್ಮ ಮಾಮಗೆ ಸತ್ತಿದ್ದಾನೆ, 1 ವರ್ಷ 2 ವರ್ಷ ನಾವು ನೆನಪು ಮಾಡ್ಕೋತೀವಿ, 3ನೇ ವರ್ಷಗಳ ಆತನ ಮರ್ತು ಹೋಗ್ಬಿಡ್ತೀವಿ. ಅಷ್ಟು ಮಾತ್ರವಲ್ಲ, ನೀನು ಸತ್ತರೆ ಕೂಡ ಅಷ್ಟೇ ನೋಡು, 1 ವರ್ಷ 2 ವರ್ಷ ನೆನಪು ಮಾಡ್ಕೊತೀವಿ, ಆದ್ರೆ ಮತ್ತೆ ಮರ್ತು ಹೋಗ್ಬಿಡ್ತೀವಿ. ಈಗ ನಿನ್ನ ತಾಯಿ ಇದ್ದಾಗೆ ನಿನ್ನ ಮಕ್ಕಳನ್ನು ನಮ್ಮ ಯಾರ ಮನೆ ಮುಂದೆ ನಾವು ಬರಗೊಡಿಸ್ತಾ ಇಲ್ಲ. ಒಂದು ವೇಳೆ ನೀನು ಹೋದ್ರೆ ನಿನ್ನ ಮಕ್ಕಳ ಗತಿ ಏನಾಗ್ತದೆ ಒಂದು ಸಾರಿ ಯೋಚನೆ ಮಾಡಕ್ಕ ಅಂದ್ರೆ ನಿನ್ನ ಮಕ್ಕಳು ಏನು. ನಾನು ಹೇಳಿದೆ ಇಲ್ಲಪ್ಪ, ನನ್ನ ಮಕ್ಕಳು ಬಿಟ್ಟು ಹೋದ್ರೆ ಅಲ್ಲ, ನನ್ನ ಮಕ್ಕಳು ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಅನ್ನುವಾಗ ಆತನ ಹೇಳಿದನು, ನೋಡಕ್ಕ ನನ್ನ ಮಾತು ಕೇಳು, ಒಂದು ಮಾತು ಕೇಳು, 10 ವರ್ಷ ಆದರೆ ನಿನ್ನ ಮಕ್ಕಳ ಕೈ ಬಂದರೆ ನಿನಗೆ ರಾಣಿ ಹಂಗೆ ನೋಡ್ಕೊತಾರಕ್ಕ. ನಿನದೇ ಒಂದು ದೊಡ್ಡ ಸಂತಾನ ಆಗ್ತದಕ್ಕ ಅಂತ ಆತನ ಹೇಳುವಾಗ ಆದರೂ ಅಲ್ಲಿ ಕೂಡ ನನಗೆ ಧೈರ್ಯವಾಗಲಿಲ್ಲ. ಆದರೂ ಒಂದು ಮಾತು ಆತನ ಹೇಳಿದ್ರು, ಆ ಮಾತು ನನಗೆ ಮನಸ್ಸಿಗೆ ಒಂದು ಬಂತು, ಏನಂತಂದ್ರೆ, ಸರಿ ಅಕ್ಕ, ನೀನು ನಿನ್ನ ಮಕ್ಕಳು ಸತ್ತೋಗ್ತೀರಿ, ಪರವಿಲ್ಲ, ಸತ್ತೋದ್ರೆ ಪರವಿಲ್ಲ, 10 ದಿವಸ ಆಳ್ತೀವಿ, ನಾವು ಸುಮ್ಮನೆ ಆಗಿಬಿಡ್ತೀವಿ. ಆದರೂ 18 ವರ್ಷ ನಮ್ಮ ಮಾಮನ ಜೊತೆ ಇದ್ದು ನಮ್ಮ ಮಾಮನ ಲಗ್ನ ಮಾಡಿಕೊಂಡು, ಆದರೂ ನೀನು ನಿನ್ನ ಮಕ್ಕಳು ಸತ್ತೋದ್ರೆ ಆತನ ಹೆಸರೇ ಇಲ್ದಂಗೆ ಆಗ್ತದ, ಅದು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದ್ರು. ಈ ಮಾತು ನನಗೆ ಸತ್ಯ ಹೇಳ್ತೀನಿ, ಈ ಮಾತು ನನ್ನ ಹೃದಯದಲ್ಲಿ ಏನಾಯ್ತು ಅಂದರೆ ನಾಟಿದಂಗಾಗಿ ಏನಾಯ್ತು ಅಂದರೆ, ಸರಿ ಅಂತ ಆ ಮಾತು ತಿಳ್ಕೊಂಡು ಅದು ದವ್ವ ಹಾಕಿದ್ದೆಲ್ಲವನ್ನು ತಗೊಂಡೋಗಿ ನಾನು ಏನು ಮಾಡಿದೆ, ಎಲ್ಲ ಚೆಂದ್ಬಿಟ್ಟು, ಇನ್ನು ಕಟ್ಟದ ಮೇಲೆ ಕಷ್ಟ, ಪಾರಮ್ಗಳು ಜಾಸ್ತಿ ಆದವು, ತಾಳಿಕಾಗಲಿನ ಹೆಚ್ಚಾಗ್ಬಿಟ್ಟು ಕಷ್ಟಗಳು. ಹೆಚ್ಚಾದ್ಮೇಲೆ ಏನಾಯ್ತು ಅಂತ ನೋಡುವಾಗ ಮತ್ತೆ ನಮ್ಮ ಮೈದನ ಬಂದರು. ಎಲ್ಲಿಗೆ ಬಂದು ನಮ್ಮ ಇದನ್ನು ಮತ್ತೆ ನಮ್ಮ ಹತ್ರ ಬಂದು ಏನಂತ ಹೇಳಿದ್ರಂತ ನೋಡುವಾಗ, ವೈನಿ ಆವಾಗಂದ್ರೆ ಎಷ್ಟು ಸ್ವೀಕಾರ ಮಾಡ್ಕೊಂಡ್ರೆ, ಅವಾಗ ಎಷ್ಟು ಸ್ವೀಕಾರ ಮಾಡ್ಕೊಂಡಿದ್ರೆ ನಿಮ್ಮ ಯಜಮಾನರು ಸಾಯ್ತಾ ಇಲ್ಲ, ಬದುಕ್ತಾ ಇದ್ರು, ಇವಾಗನ ದೇವ್ರ ಎಷ್ಟು ಸ್ವೀಕಾರ ಮಾಡ್ಕೋ ಅಂತ ಹೇಳಿದ್ರು. ನಾನು ಹೇಳಿದೆ, ಯಾವ ದೇವ್ರು ತಗೊಂಡು ಏನ್ ಮಾಡ್ಬೇಕು, ಮನಾರ ಮಾಡಿ ದೇವ್ರು ಯಾವ ದೇವ್ರು ತಗೊಂಡು ಏನ್ ಮಾಡ್ಬೇಕು ಅಂತ ನಾನು ಹೇಳಿದೆ. ಆತನ ಹೇಳಿದ್ರಂದ್ರೆ, ಎಲ್ಲಾ ದೇವ್ರುಗಳು ನೋಡಿದೆಯಲ್ಲ, ಯೇಸು ಸ್ವಾಮಿ ಶಕ್ತಿ ನೋಡು, ಆ ದೇವ್ರ ಶಕ್ತಿ ಒಂದು ಸಾರಿ ನೋಡು, ಯೇಸು ಸ್ವಾಮಿ ಶಕ್ತಿ ಎಷ್ಟಿದೆ ನೋಡು, ಒಂದು ಸಾರಿ ನೋಡು ಅಂತ ಹೇಳಿದ್ರು. ಚರ್ಚಿ ಬಾ ಅಂತ ಚರ್ಚಿ ಕರ್ಕೊಂಡೋದು. ನಮ್ಮ ಮೈದನ ಬಂದು ನನಗೇನ್ ಮಾಡಿದೆ ಅಂತ ನೋಡುವಾಗ ಚರ್ಚಿ ಕರ್ಕೊಂಡೋದು. ಚರ್ಚಿಗೆ ನಮ್ಮ ಮೈದನ ಕರ್ಕೊಂಡೋಗಿ, ಆದ್ರೂ ಅಲ್ಲಿ ಚರ್ಚಿಗೆ ಹೋಗಿದ್ದೊಂದೇ ನಾನು ಒಳಗಡೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಆತ್ಮಿಕ ತಂದೆ ತಾಯಿ ಸನ್ಮಾನ ಪಾಠ ಇದ್ದಾರೆ. ಆ ಚರ್ಚಿಗನ್ನ ಕರ್ಕೊಂಡು ಹೋದ್ಮೇಲೆ ಮುಗಿಯೋತನ ಕೂಡಿಸಿದ ಮೇಲೆ ಏನು ನನ್ನ ತಲೆ ಮೇಲೆ ಕೈ ಇಟ್ಟು ನಮ್ಮ ತಾತ್ಮಿಕ ತಂದೆ ಸನ್ಮಾನ ಪಾಠ ಪ್ರಾರ್ಥನೆ ಮಾಡಿದ್ಮೇಲೆ ಆದ್ರೂ 7 ದೆವ್ವ ಮಾಟ ಮಂತ್ರ ನನ್ನ ಹತ್ರ ಇದ್ದದ್ದು ಹೊರಗಡೆ ಬಂತು. ಹಲ್ಲೆಲೂಯ. ಬಂದ ಮೇಲೆ ಏನಾಯ್ತಂದ್ರೆ, ನನಗೇನೋ ಒಂದು ಹೊಸ ಜೀವ ಪಡ್ಕೊಂಡಂಗಾಯ್ತು. ಅವತ್ತು ಸಂಡೆ ಹೊಸ ಜೀವ ಪಡ್ಕೊಂಡು ಏನಾಯ್ತಂದ್ರೆ, ನನಗೆ ಒಂದು ಚಾಲೆಂಜ್ ಬಂತು. ನಾನು ಬದುಕಬೇಕು, ನನ್ನ ಮಕ್ಕಳನ್ನ ಬದುಕಬೇಕು, ನನ್ನ ಮಕ್ಕಳ ಬದುಕಬೇಕು, ನಮ್ಮ ಯಜಮಾನ ಹೆಸರು ತರಬೇಕು, ನನ್ನ ಮನೆ ಕಟ್ಟಬೇಕು, ಜಾಗ ತಗೋಬೇಕು, ಎಲ್ಲವನ್ನ ಇದೆಲ್ಲ ತಲೆಗೆ ಬಂದ್ಬಿಡ್ತದೆ. ನಮ್ಮ ಯಜಮಾನದೆಲ್ಲ ಹೋಗ್ಬಿಡ್ತು, ಆದ್ರೆ ಇದೆಲ್ಲ ತಲೆಗೆ ಬಂದ್ಬಿಡ್ತು. ಚರ್ಚಿಗೆ ಬಂದ ಮೇಲೆ ಹಂಗೆ ಬರ್ತಾ ಚರ್ಚಿಗೆ ಹೋಗ್ತಾ ಇದ್ದೇವೆ. ಯೇಸು ಸ್ವಾಮಿನ ನಾವು ಸ್ವೀಕಾರ ಮಾಡ್ಕೊಂಡಿವಿ, ನಾನು ನನ್ನ ಮಕ್ಕಳು ಎಲ್ಲರೂ ಸ್ವೀಕಾರ ಮಾಡ್ಕೊಂಡಿವಿ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ. ಸ್ವಾಮಿ ಕರೆದ ನನಗೆ, ನನ್ನ ಸೇವೆ ನೀನು ಮಾಡ್ಬೇಕಂತ. ಆವತ್ತೇ ನನ್ನ ಜೀವನವನ್ನು ಸ್ವಾಮಿಗೆ ಒಪ್ಪಿಸಿ ನಾನು ನನ್ನ ಮಕ್ಕಳು ಸೇವೆ ಮಾಡ್ತಾ ಇದ್ದೇವೆ. 6 ಜನರು ಸೇವೆ ಮಾಡ್ಬೇಕಪ್ಪ, ನನ್ನ ಮೊಮ್ಮಕ್ಕಳು ಕೂಡ ಸೇವೆ ಮಾಡ್ಬೇಕಪ್ಪ, ನನ್ನ ಮಕ್ಕಳು ಕೂಡ ನೀನು ಸೇವೆ ಮಾಡ್ಬೇಕು ತಂದೆ, ನಿನ್ನ ಋಣ ನಾವು ತೀರ್ಸ್ಕೋಬೇಕಪ್ಪ ಅಂತ ಈ ರೀತಿಯಾಗಿ ನಾನು, ನನ್ನ ಫ್ಯಾಮಿಲಿ, ನನ್ನ ಮೊಮ್ಮಕ್ಕಳతో ಸಹ ಈ ದೇವ ಕರ್ತನಾದ ಯೇಸು ಸ್ವಾಮಿ ಈ ಸಮಯದಲ್ಲಿ ನಮ್ಮೆಲ್ಲರೂ ನಮ್ಮ ಫ್ಯಾಮಿಲಿ ಏನು ಸೇವೆಯನ್ನು ಉಪಯೋಗಿಸಿಕೊಂಡಿದ್ದಾನೆ. ಕರ್ತನಾದ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡಿದ್ದಕ್ಕಾಗಿ ನಾನು ನನ್ನ ಮಕ್ಕಳನ್ನು ದೇವರು ಕಾಪಾಡ್ಕೊಂಡು ಬಂದಿದ್ದಾರೆ. ಅನೇಕ ಜನರು ಕುಲದವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಅವರೆಲ್ಲರಿಗೂ ನಾನು ಮನಪೂರ್ವಕವಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಸಾಕ್ಷಿ ಕೇಳಿದ ನಿಮ್ಮೆಲ್ಲರಿಗೂ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ.